ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತೇನಂತಂದ್ರೆ ವಿದ್ಯುತ್ ಶಕ್ತಿ ಪಾಠದ ಮೇಲಿನ ಇರತಕ್ಕಂತಹ ಮುಖ್ಯವಾದ ಲೆಕ್ಕಗಳು ಮತ್ತು ಪಿಕ್ಸ್ ಬರುವಂಥ ಪ್ರಶ್ನೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಅದರಾಗನು ಭಾಳ ಜನ ಹುಡುಗರು ನಂಗೆ ಹೇಳಿದ್ರಿ ಏನಂತಂದ್ರೆ ಸರ್ ನಮ್ಗೆ ಸ್ವಲ್ಪ ಲೆಕ್ಕದ ಬಗ್ಗೆ ಹೇಳ್ರಿ ಅಂಥೇಳಿ. ಹಾಗಾಗಿ ನಾನು ಪ್ರತಿ ವರ್ಷ ಒಂದು 3ರಿಂದ 4 ಮಾರ್ಕ್ಸ್ ಮಟ್ಟ ಫಿಕ್ಸ್ ಆಗಿ ಇರತಕ್ಕಂಥ ಲೆಕ್ಕಗಳು ವಿದ್ಯುತ್ ಶಕ್ತಿ ಪಾಠದ ಮೇಲೆ ಬರ್ತಾವೆ. ಹಾಗಾಗಿ ನಾನೇನು ಮಾಡಿಬಿಟ್ಟೆನಂತಂದ್ರೆ ಯಾವ ಫಿಕ್ಸ್ ಇರ್ತಾವಲ್ಲ ಕ್ವಶನ್ಸು ಅವ್ನು ಫಿಕ್ಸ್ ಆಗಿ ತೊಗೊಂಡ್ಬಂದ್ಬಿಟ್ಟೇನೆ. ಅಂದ್ರೆ ಆ ಟೈಪ್ ಬೀಳುವಂಥ ಪ್ರಶ್ನೆಗಳನ್ನ ಎಲ್ಲ ರೀತಿ ತೊಗೊಂಬಂದು ಮತ್ತು ಇನ್ನೊಂದು ಏನಂತಂದ್ರೆ ಸ್ಪೆಷಲಿ ಇದ್ರಾಗ ಭಾಳಷ್ಟು ಈಸಿ ಮೆಥಡ್ ಅಂದ್ರೆ ಯಾವ ರೀತಿ ಹಂತವಾಗಿ ಬಿಡಿಸ್ಬೇಕು, ಹೆಂಗೆ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಹಂತವಾಗಿ ನಾನು ಅದನ್ನು PDF ಮಾಡಿ ನಿಮ್ಮ ಪಾಠ ಮಾಡ್ತೇನೆ. ಸೊ ಅದು ಯಾವ ರೀತಿ ಐತಿ ಸೊ ನೋಡೋಣ. ಲೆಟ್ಸ್ ಬಿಗಿನ್. ಏನಂತಂದ್ರೆ ವಿದ್ಯುತ್ ಶಕ್ತಿ ಪಾಠದ ಮೇಲೆ ಇರ್ತಕ್ಕಂತಹ ಲೆಕ್ಕಗಳು ಮತ್ತು ಅದರಲ್ಲಿರ್ತಕ್ಕಂಥ ಒಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದಾವು. ಅವ್ನು ಲಾಸ್ಟಕ್ಕೊಮ್ಮೆ ಹೇಳಿಬಿಡ್ತೇನೆ. ಸೊ ಮೊದಲಿಗೆ ನಾನು ಸ್ಟಾರ್ಟ್ ಮಾಡೋಣ. ಏನಂತಂದ್ರೆ ವಿದ್ಯುತ್ ಶಕ್ತಿ ಪಾಠದ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳನ್ನ. ಸೊ ನೋಡ್ರಿ, ಮೊದಲನೇದಾಗಿ ಏನಂತಂದ್ರೆ ನನಗೆ ಅಂತಾರಾಷ್ಟ್ರೀಯ ಏಕಮಾನಗಳನ್ನು ಮೊದಲು ನೋಡೋಣ. ಸೊ ಅಂತಾರಾಷ್ಟ್ರೀಯ ಏಕಮಾನಗಳ ಮೊದಲು ಸರ್ ನೀವು ಇಂಪಾರ್ಟೆಂಟ್ ಅಂತ ಹೇಳಿದ್ರಿ ಮತ್ತು ಇವನ್ನೇ ಕೇಳತ್ತೀರಿ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಏಕಮಾನಗಳು ಏನಂತಂದ್ರೆ ಇವು ನಿಮಗೆ ಗೊತ್ತಿರಬೇಕು. ಅಂತಾರಾಷ್ಟ್ರೀಯ ಏಕಮಾನಗಳು ಗೊತ್ತಿದ್ದು ಅಂತಂದ್ರೆ ನಿಮಗೆ ಅರ್ಧ ಲೆಕ್ಕ ಏನಾಕತಿ ಈಸಿ ಆಗ್ಬಿಡ್ತೈತಿ, ವೆರಿ ಸಿಂಪಲ್ ಆಗಿಬಿಡ್ತೈತಿ. ಏನಂದ್ರೆ ಈ ಅಂತಾರಾಷ್ಟ್ರೀಯ ಏಕಮಾನಗಳು ಮತ್ತು ಇವು ಪಿಕ್ಸು ಅಂತಾರಾಷ್ಟ್ರೀಯ ಏಕಮಾನಗಳು 1 ಮಾರ್ಕ್ಸ್ ಪಿಕ್ಸ್ ಇರ್ತೈತಿ. ಇದು ಸ್ಟಾರ್ ಮಾರ್ಕ್ ಹಾಕಿ ಇಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಯಾವುದೇ ಒಂದು ನೀವು ಪರೀಕ್ಷೆ ಪೇಪರ್ ಒಳಗೆ ತೋರಿ ಅಂತಾರಾಷ್ಟ್ರೀಯ ಏಕಮಾನದ ಬಗ್ಗೆ ಒಂದು ಪ್ರಶ್ನೆ ಇರ್ತೈತಿ. ಹಾಗಾಗಿ ನಾನು ಒಂದು ಚಾರ್ಟ್ ಮಾಡ್ಕೊಂಡ್ಬಿಟ್ಟನು, ಆ ಚಾರ್ಟ್ನ ಪಿಕ್ಸ್ ನೋಡ್ಕೊಂಡ್ಬಿಡ್ರಿ, ಅದು ಬರ್ತೈತಿ. ಫಸ್ಟ್ನೇದು ಏನಂತಂದ್ರೆ ವಿದ್ಯುತ್ ಪ್ರವಾಹ ಐತಿ. ಸೊ ವಿದ್ಯುತ್ ಪ್ರವಾಹದ ಏನು ಅಂತಾರಾಷ್ಟ್ರೀಯ ಏಕಮಾನ ಏನು ಆಂಪಿಯರ್. ಅದನ್ನು ಯಾವ ಸಂಕೇತದಿಂದ ಗುರುತಿಸ್ತಾರೋ ಎ ಅಂತ ಹೇಳ್ತೇವೆ ನಾವು. ಹಾಗಾದ್ರೆ ಇನ್ನೊಂದು ವಿದ್ಯುತ್ ಆವೇಶ. ವಿದ್ಯುತ್ ಆವೇಶ ಏನು ಮಾಡ್ತೇವೆ, ಕೂಲಾಮ್ ಅಂತ ಅಥವಾ ಕೂಲಮ್ ಅಂತ ಕರಿತೇವೆ. ಕೂಲಮ್ ಅಂತಲೂ ಕರಿತೀವಿ. ಸೊ ಅದನ್ನು ಯಾವ ಅಕ್ಷರದಿಂದ ಸೂಚಿಸ್ತೇವೆ ನಾವು, ಸಿ ಅಕ್ಷರದಿಂದ ಸೂಚಿಸ್ತೇವೆ. ಇನ್ನು ವಿದ್ಯುತ್ ರೋಧ, ಇವೆಲ್ಲ ನಿಮ್ಗೆ ಕಾನ್ಸೆಪ್ಟ್ ಬೇಸಿಕ್, ನಾನು ಏನು ಹೇಳಂಗಿಲ್ಲ. ಇವು ಪ್ರವಾಹ ಅಂದರೆ ಗೊತ್ತೈತಿ. ಅಂದರೆ ಒಂದು ವೈರ್ನಲ್ಲಿ ಇರ್ತಕ್ಕಂಥ ವಿದ್ಯುತ್ನ ಪ್ರವಾಹ ಅಂತ ಕರಿತೀವಿ. ವಿದ್ಯುತ್ ಆವೇಶ ಅಂದ್ರೆ ಇರ್ತಕ್ಕಂತಹ ಒಟ್ಟು ಆವೇಶಗಳನ್ನ ಒಂದು ಆವೇಶ ಅಂತ ಕರಿತೀವಿ. ಇನ್ನು ರೋಧ, ಅದು ವಿದ್ಯುತ್ ಹರಿಯುವಾಗ ಏನು ರೋಧವನ್ನು ಉಂಟು ಮಾಡ್ತೈತಲ್ಲ ಅದನ್ನು ವಿದ್ಯುತ್ ರೋಧ ಅಂತ ಕರಿತೀವಿ. ಅದರದ್ದು ಏಕಮಾನ ಏನು, ಓಮ್. ಹಾಗಾದ್ರೆ ಅದನ್ನು ಯಾವುದು ಈ ಅಕ್ಷರದಿಂದ ಸೂಚಿಸ್ತೀವಿ. ಸೊ ಇನ್ನೊಂದು ರೋಧಶೀಲತೆ ಅಂತ ಕರಿತೇವೆ. ರೋಧಶೀಲತೆಯನ್ನು ಓಮ್ ಮೀಟರ್ ಅಂತ ಕರಿತೇವೆ. ಏಕಮಾನ ಏನು, ಓಮ್ ಮೀಟರ್. ಇವನ್ನೆಲ್ಲ ಎಕ್ಸಾಮ್ನೇ ಕೇಳಿದಾನ, ಇಂಪಾರ್ಟೆಂಟ್ ನೋಡ್ರಿ ಇವೆಲ್ಲ. ಯಾಕಂತಂದ್ರೆ ಮೊದಲೇ ಹೇಳತ್ತೇನೆ ನಾನು, ಎಕ್ಸಾಮ್ನ್ಯಾಗ 3 ಸ್ಟಾರ್ ರೇಟಿಂಗ್, ಯಾಕಂದರೆ ಇವು ಇಂಪಾರ್ಟೆಂಟು. ಸೊ ಇನ್ನೊಂದು ಯಾವುದು, ರೋಧಶೀಲತೆ ಅಂದರೆ ಏನು, ಓಮ್ ಮೀಟರ್ ಅಂತ ಕರಿತೇವೆ. ಅಂದರೆ ಓಮ್ ಮೀಟರ್ ಅಂತ ಗುರುತಿಸಿದನು. ಸೊ ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಅದರಲ್ಲಿರ್ತಕ್ಕಂಥ ಅದು ಎಷ್ಟು ಪವರ್ ಐತೆ ಅನ್ನೋದನ್ನು ನೋಡ್ತೀವಿ. ನೀವು ಒಂದು ಬಲ್ಬ್ ನೋಡಿರ್ಬೇಕಲ್ಲ, ಬಲ್ಬ್ ಮೇಲೆ ವ್ಯಾಟ್ ಅಂತ ಕೊಟ್ಟಿರ್ತೈತಲ್ಲ, 40 ವ್ಯಾಟ್ ಬಲ್ಪು, 30 ವ್ಯಾಟ್ ಬಲ್ಪು, 10 ವ್ಯಾಟ್ ಬಲ್ಪ್ ಐತಿ ಅಂತೇಳಿ ನಿಮ್ಮ ಬಲ್ಬ್ ತೊಗೊಂಬರಕ್ಕೆ ಹೋದಾಗ ನಿಮ್ಮ ಮನ್ಯಾಗ ಹೇಳಿಕ ಸರ್ 8 ವ್ಯಾಟ್ ಬಲ್ಬ್ ತೊಗೊಂಬ ಅಂತೇಳಿ. ಹಂಗೆ ವ್ಯಾಟ್ ಅಂದ್ರೆ ಅದರ ಸಾಮರ್ಥ್ಯ ಎಷ್ಟೈತಿ. ನೀನು ಎಷ್ಟು ಹೆಚ್ಚಿಗೆ ವ್ಯಾಟ್ಗಳನ್ನ ಹೆಚ್ಚು ಮಾಡ್ಕೊತ ಹೋಗ್ತಿಲ್ಲ ಅಷ್ಟು ಸಾಮರ್ಥ್ಯ ಹೆಚ್ಚಿದ್ದಂಗೆ. ಹಾಗಾದ್ರೆ ಈಗ ನಮಗೆ ಎಷ್ಟು ವ್ಯಾಟ್ ಅದ ಅಂತಂದ್ರೆ ನಿಮ್ಗೆ ವ್ಯಾಟ್ ಅಂದ್ರೆ ಗೊತ್ತೈತೆ, ಕ್ಲಿಯರ್ ಆಯ್ತಾ. ವ್ಯಾಟ್ ಅಂದ್ರೇನು, ವಿದ್ಯುತ್ ಸಾಮರ್ಥ್ಯ ಏಕಮಾನ ಏನು, W ಅಕ್ಷರದಿಂದ ಸೂಚಿಸ್ತೀವಿ. ಇನ್ನೊಂದು ವಿಭವಾಂತರ, ಅದರೊಳಗಿರ್ತಕ್ಕಂಥ ವಿಭವಾಂತರ ಯಾವ ಅಕ್ಷರದಿಂದ ಸೂಚಿಸ್ತೀವಿ ನಾವು, ಅದರ ಒಂದು ವಿದ್ಯುತ್ನಲ್ಲಿ ಇರ್ತಕ್ಕಂಥ ವಿಭವಾಂತರವನ್ನು ವೋಲ್ಟ್ನಿಂದ ಅಥವಾ ಏಕಮಾನ ಏನು ವೋಲ್ಟು, ಅದನ್ನು V ಅಕ್ಷರದಿಂದ ಸೂಚಿಸ್ತೀವಿ. ಕರೆಕ್ಟಾಗಿ ನೋಡ್ಕೋರಿ. ವಿಭವಾಂತರ ಅಂದ್ರೆ V, ವಿದ್ಯುತ್ ಪ್ರವಾಹ ಅಂತಂದ್ರೆ ಇದು ಎ ಅಲ್ಲ, ವಿದ್ಯುತ್ ಪ್ರವಾಹ ಅಂದ್ರೆ ಆಂಪಿಯರ್ ಎ ಕರೆಕ್ಟು. ಬಟ್ ವಿದ್ಯುತ್ ಪ್ರವಾಹ ನಾವು ಅಂತ ಗುರುತಿಸ್ತೇವೆ. ಇದೊಂದು ನೆನ್ಪಿಟ್ಕೋರಿ. ವಿದ್ಯುತ್ ಪ್ರವಾಹ ಅಂದ್ರೆ ರೋಧ ಅಂತಂದ್ರೆ R, ನೆನ್ಪಿಟ್ಕೋರಿ. ಸಾಮರ್ಥ್ಯ ಅಂತಂದ್ರೆ P, ಇಂಗ್ಲೀಷ್ನಾಗ ನಾವು ಪವರ್ ಅಂತ ಕರಿತೀವಿ. ಇದನ್ನು ಈ ಒಂದು ಅಕ್ಷರ ನೆನ್ಪಿಟ್ಕೋರಿ ನೀವು. ಇವು ಏಕಮಾನ ಅಲ್ದ, ಇದು ಏಕಮಾನ, ಇದು ಕರೆಕ್ಟ್ ಐತಿ. ಸೊ ಇದೇನು ವಿದ್ಯುತ್ ಪ್ರವಾಹ ಅಂದರೆ ಯಾವುದು, ಅಕ್ಷರದಿಂದ ಸೂಚಿಸ್ತೀವಿ. ಅದ್ರದ್ದು ಏಕಮಾನ ಎ. ಇನ್ನು ರೋಧಶೀಲತೆಯನ್ನು ರೆಸಿಸ್ಟೆನ್ಸ್, ಇಂಗ್ಲೀಷ್ನಾಗ ರೆಸಿಸ್ಟೆನ್ಸ್ ಕರಿತೀವಿ, ಅದನ್ನು R ಅಂತ ಕರಿತೀವಿ. ಸೊ ಇನ್ನೊಂದು ನೆಕ್ಸ್ಟ್ ವಿದ್ಯುತ್ ವಿಭವಾಂತರ ಅಂತ ಕರಿತೀವಿ. ಅದನ್ನೇನಂತ ಕರಿತೀವಿ ನಾವು, ವಿದ್ಯುತ್ ವಿಭವಾಂತರ ಅಂದ್ರೆ ಸೊ ಅದನ್ನು ವ್ಯಾಟ್ ಅಂತ ಕರಿತೀವಿ, ವೋಲ್ಟ್ ಅಂತ ಕರಿತೀವಿ. ಇನ್ನೊಂದು ವೋಲ್ಟೇಜ್ ಅಂತ ಕರಿತೀವಿ, ವೋಲ್ಟ್ ಅಂತ ಕರಿತೀವಿ. ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಪವರ್ ಅಂತಂದ್ರೇನು, P ಅಕ್ಷರದಿಂದ ಸೂಚಿಸ್ತೀವಿ. ಇನ್ನು ವಿದ್ಯುತ್ ಶಕ್ತಿ ಅಂತೈತಿ, ಇದನ್ನು ಕಿಲೋವ್ಯಾಟ್ ಗಂಟೆ ಒಳಗೆ ಅಳಿತೇವೆ ನಾವು, ಇದು ಬರ್ತೈತೆ, ನೆನ್ಪಿಟ್ಕೋರಿ. ಇನ್ನು ಶಕ್ತಿಯನ್ನು ಜೋಲ್ನಾಗ ಅಳಿತೀವಿ. ಸೊ ಅದು ಶಕ್ತಿ. ಸೊ ಇಲ್ಲಿ ನಮಗೆ ಯಾವ್ಯಾವ ಅಕ್ಷರಗಳ ಇಂಪಾರ್ಟೆಂಟ್ ಅಂತಂದ್ರೆ ವಿದ್ಯುತ್ ಪ್ರವಾಹ ಇದು ಯಾಕೆ ಬೇಕಂತ ಆಮೇಲೆ ಹೇಳಿದೆನು. ಏಕಮಾನ, ರೋಧ ಅಂದ್ರೇನು R, ಸಾಮರ್ಥ್ಯ ಅಂದ್ರೇನು P,
ವಿಭವಾಂತರ ಅಂದ್ರೇನು ವಿ. ಕ್ಲಿಯರ್ ಆಗಿರಲಿ, ಇವು ಕ್ಲಿಯರ್ ಇದ್ದು ಅಂತಂದ್ರೆ ಇಡೀ ಪಾಠದಲ್ಲಿರ್ತಕ್ಕಂತಹ ಲೆಕ್ಕಗಳು ನಿಮಗೆ ಪೂರ್ಣ ಈಸಿ ಆಗಿಬಿಡ್ತಾವೆ. ಸೊ ಇವಿಷ್ಟು ಕ್ಲಿಯರ್ ಆಯ್ತು ಎಲ್ಲರಿಗೂ ಅನ್ಕೋತೀನಿ. ಸೊ ಇವು ಎಕ್ಸಾಮ್ ಕೂಡ ಇಂಪಾರ್ಟೆಂಟ್. ಸೊ ಇಲ್ಲಿ ಇನ್ನು ನಮ್ಗೆ ಒಂದು ಇಂಪಾರ್ಟೆಂಟ್ ಏನಂದ್ರೆ ನೆಕ್ಸ್ಟ್ ಲೆಕ್ಕಗಳು. ಸೊ ನಾವು ಲೆಕ್ಕಗಳನ್ನ ಬರೋಣ. ನಾವು ಯಾವ ರೀತಿ ಲೆಕ್ಕಗಳನ್ನು ಸ್ವಲ್ಪ ಸಮಾಧಾನಕ್ಕೆ ಕೇಳ್ರಿ. ಏನಂದ್ರೆ ಒಂದು ಬಲ್ಪಿನ ಒಂದೇ ಕ್ವಶನ್ ನೋಡ್ರಿ. ಒಂದು ಬಲ್ಪಿನ ಮೇಲೆ 220 ವೋಲ್ಟ್ ಮತ್ತು 40 ವ್ಯಾಟ್ ಎಂದು ಗುರುತು ಮಾಡಲಾಗಿದೆ. ಅಂದ್ರೆ ಒಂದು ಬಲ್ಪ್ ಐತೆ, ಆ ಬಲ್ಪ್ ತರಕ್ಕೆ ಹೋದಾಗ ಆ ಬಲ್ಪ್ ಮೇಲೆ ಏನು ಗುರುತು ಮಾಡಿದಾರೆ ಅಂತ, ಆ ಬಲ್ಪ್ ಮೇಲೆ ಅದು ಎಷ್ಟ್ರದೈತಂತ 220 ವೋಲ್ಟ್ ಐತಂತ, ಆಮೇಲೆ ಎಷ್ಟದ 40 ವ್ಯಾಟ್ ಐತಂತ ಬೇ. ಹಾಗಾದ್ರೆ ಆ ಬಲ್ಪಿನಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಈ ಥರದ ಅಕ್ಷರ ಏನು ನೋಡ್ರಿ, ವಿದ್ಯುತ್ ಪ್ರವಾಹ ಮತ್ತು ಅದರ ರೋಧವನ್ನು ಲೆಕ್ಕ ಹಾಕಿ ಅಂತ ಹೇಳಿದಾನು. ಹಾಗಾದ್ರೆ 220 ವೋಲ್ಟ್ 40 ವ್ಯಾಟ್ ಇರೋ ಒಂದು ಬಲ್ಪ್ದ ಅದರ ವಿದ್ಯುತ್ ಪ್ರವಾಹ ಅದ್ರಾಗ ಎಷ್ಟು ವಿದ್ಯುತ್ ಹರಿತೈತಿ, ಅದರ ರೋಧ ಎಷ್ಟೈತಿ ಅಂತ ಕೇಳಿದಾನು. ಹಾಗಾದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು ವಿದ್ಯುತ್ ಪ್ರವಾಹ ಅಂದ್ರೆ ಯಾವ ಅಕ್ಷರದಿಂದ ಕರಿತೀವಿ ನಾವು, ಆಯ್. ಕ್ಲಿಯರ್ ಆಯ್ತಾ? ಹಾಗಾದ್ರೆ ವಿದ್ಯುತ್ ರೋಧ ಅಂದ್ರೆ ಆರ್. ಹಾಗಾದ್ರೆ ಇವನು ಎರಡನ್ನೂ ಕಂಡಿಡಿ ಅಂತ ಹೇಳಿದ ನಾವು. ಆಯು ಕಂಡಿಡಿ ಅಂದನು ಆ್ಯಂಡ್ ಆರು ಕಂಡಿಡಿ ಅಂದನು. ಸೊ ಹಾಗಾದ್ರೆ ಆಯು ಕಂಡಿಡಿಬೇಕು, ಆರು ಕಂಡಿಡಿಬೇಕು. ಹಾಗಾದ್ರೆ ವಿ ಅಂದ್ರೆ ಕೊಟ್ಟಾನು ನೋಡಿ, ಬರ್ಕೋರಿ ಅವನ್ನೆಲ್ಲ ಮೊದಲ ಕ್ಲಿಯರಾಗಿ ಬರ್ಕೋಬೇಕು. ಅಂದ್ರೆ ವಿ ಅಂದ್ರೆ ಎಷ್ಟು, ವೋಲ್ಟ್ 220 ವೋಲ್ಟ್ ಕೊಟ್ಟಾನು. ವ್ಯಾಟ್ ಪವರ್ ಪಿ ಹೇಳಿಲ್ಲ, ಪಿ ಈಸ್ ಈಕ್ವಲ್ ಟು 40 ವ್ಯಾಟ್. ಸೊ ಕ್ಲಿಯರ್ ಐತಿ ಈಗ. ಹಾಗಾದ್ರೆ ನಮಗೇನೇನು ಕಂಡುಹಿಡಿಬೇಕು ಇಲ್ಲಿ, ವಿ ಐತಿ, ಪಿ ಐತಿ. ಹಾಗಾದ್ರೆ ಆರ್ ಮತ್ತು ಐ ಅಂದ್ರೆ ವಿದ್ಯುತ್ ಪ್ರವಾಹ ಮತ್ತು ರೋಧವನ್ನು ಕಂಡುಹಿಡಿಬೇಕಾಗತ್ತೆ. ಹಾಗಾದ್ರೆ ರೋಧವನ್ನು ಕಂಡುಹಿಡಿಬೇಕಂತಂದ್ರೆ ಸೊ ನಮಗೆ ಇವೆರಡು ಐತೆ ಅಂತಂದ್ರೆ ಹಾಗಾದ್ರೆ ನಾವು ಅದರದ ಪವರ್ನ ಸೂತ್ರ ಹಚ್ಕೋತೀವಿ. ಹಾಗಾದ್ರೆ ಪಿ ಈಸ್ ಈಕ್ವಲ್ ಟು ವಿ ಇಂಟು ಆರ್ ಅಂಥೇಳಿ, ಪಿ ಈಸ್ ಈಕ್ವಲ್ ಟು ವಿ ಇಂಟು ಐ, ಇದು ಪವರ್ನ ಸೂತ್ರ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಒಂದು ವಿದ್ಯುತ್ ಸಾಮರ್ಥ್ಯ ಕಂಡುಹಿಡಿಯೋ ಸೂತ್ರ ಯಾವುದು, ಪಿ ಈಸ್ ಈಕ್ವಲ್ ಟು ವಿ ಇಂಟು ಆರ್ ಅಂತ ಐ ಅಂತ ಕರಿತೀವಿ. ಹಾಗಾದ್ರೆ ನಮಗೆ ಪಿ ಐತಿ, ವಿ ಐತಿ. ಹಾಗಾದ್ರೆ ನಮ್ಗೆ ಏನು ಕಂಡುಹಿಡಬೇಕು, ಐ. ನಾನು ಮೊದಲೇ ಹೇಳತ್ತೇನು, ಎರಡು ಅಲ್ಟರ್ನೇಟಿವ್ ಆಗಿರ್ತಕ್ಕಂಥ ಸೂತ್ರಗಳನ್ನ ಸರಿಯಾಗಿ ನೆನ್ಪಿಟ್ಕೊಂಡ್ಬಿಟ್ರಿ ಅಂದರೆ ಇಡೀ ಎಕ್ಸಾಮ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಓಮ್ನ ನಿಯಮವನ್ನು ನೆನಪಿರ್ಬೇಕು ನೀವು. ವಿ ಈಸ್ ಈಕ್ವಲ್ ಟು ಐ ಆರು ಮತ್ತು ಇದು ಪವರ್ ಕಂಡುಹಿಡೋದು, ಇವೆರಡು ನೆನ್ಪಿಟ್ಕೊಂಡು ಅಂತಿಕೋರಿ. ಒಮ್ಮೆ ಪಿ ಯರೇ ಕೇಳ್ತಾನೆ ಕಂಡುಹಿಡಿಯೋಕೆ ಅಥವಾ ಆಯರೇ ಕೇಳ್ತಾನು, ಆರೇ ಕಂಡುಹಿಡ್ತಾನೆ. ನೀವು ಯಾವ್ಯಾವ ಕೊಟ್ಟಿರ್ತಾರಲ್ಲ ಉಳಿದಿದ್ದು ಬಿಟ್ಟು ಕಂಡುಹಿಡಿದ್ರೆ ಗೊತ್ತಾಗ್ಬಿಡ್ತೈತೆ ನಿಮಗೆ. ಹಾಗಾದ್ರೆ ಪಿ ಈಸ್ ಈಕ್ವಲ್ ಟು ವಿ ಇಂಟು ಐ. ಹಾಗಾದ್ರೆ ನಮಗೇನು ಬೇಕೀಗ, ನಮಗೇನು ಬೇಕಂತಂದ್ರೆ ಈಗ ಸೊ ನಮಗೆ ಈಗೇನು ಬೇಕು, ಪಿ ಏನು ಗೊತ್ತೈತಿ, ವಿ ಏನು ಗೊತ್ತೈತಿ. ಹಾಗಾದ್ರೆ ಐ ಕಂಡುಹಿಡ್ಬೇಕು. ಹಾಗಾದ್ರೆ ವಿ ಇಲ್ಲಿ ಏನೈತಿ, ಗುಣಾಕಾರ ಆಗ್ತೈತಿ. ಚಿಕಡೆ ಬಂದರೆ ಏನಾಕೈತಿ, ಭಾಗಾಕಾರ. ಹಾಗಾದ್ರೆ ಐ ಈಸ್ ಈಕ್ವಲ್ ಟು ಏನಾಕೈತಿ, ಪಿ ಡಿವೈಡೆಡ್ ಬೈ ವಿ ಆಕೈತಿ. ಹಾಗಾದ್ರೆ ಐ ಈಸ್ ಈಕ್ವಲ್ ಟು ಏನಾಕೈತಿ, ಪಿ ಡಿವೈಡೆಡ್ ಬೈ ವಿ ಆಕೈತಿ. ಹಾಗಾದ್ರೆ ಪಿ ಅಂದ್ರೆ ಗೊತ್ತೈತಿ ನಮಗೆ, ಪಿ ಅಂದ್ರೆ ಎಷ್ಟು, 40 ಐತಿ. ಇಲ್ಲಿ ಬರ್ದು ನೋಡ್ರಿ. ಹಾಗಾದ್ರೆ ವಿ ಅಂತಂದ್ರೆ ಎಷ್ಟೈತಿ, 220 ಐತಿ. ಹಾಗಾದ್ರೆ ನೋಡ್ರಿ ಭಾಗ ಹೊಡಿದ್ರೆ ಅವನ ಏನೇನಾಕೈತಿ ನೋಡ್ರಿ, ಭಾಗ ಹೊಡೆದ್ರೆ ಏನಾಕೈತಿ ಅಂದ್ರೆ ಈ ಝೀರೋ ಕ್ಯಾನ್ಸಲ್ ಆಯಿತು. 2 11. ಹಾಗಾದ್ರೆ ಎಷ್ಟು ಆಯ್ತದು, 2 ಡಿವೈಡೆಡ್ ಬೈ 11 ಆಯ್ತು. ಹಾಗಾದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ನೀವು ಏಕಮಾನವನ್ನು ಅದರದ ಅಂತಾರಾಷ್ಟ್ರೀಯ ಏಕಮಾನವನ್ನು ಹಚ್ಚಲೇಬೇಕು, ಯೂನಿಟನ್ನು ಅದ್ರ ಬಾಜುಗೆ ಹಚ್ಚಲೇಬೇಕು. ಹಾಗಾದ್ರೆ ಆಯ್ನ ಅಂದ್ರೆ ವಿದ್ಯುತ್ ಪ್ರವಾಹನ ಅಂತಾರಾಷ್ಟ್ರೀಯ ಏಕಮಾನ ಏನು, ಎ. ಅದಕ್ಕೆ ಎ ಅಂತ ಹಚ್ಚಿದಾನೆ. ಇದನ್ನು ಹಚ್ಚಲಿಲ್ಲ ಅಂದ್ರೆ 0.25 ಮಾರ್ಕ್ಸ್ ತೆಗಿತಾರು, ಇಲ್ಲ ಅರ್ಧ ಮಾರ್ಕ್ಸ್ ತೆಗಿತಾರು. ಕ್ಲಿಯರ್? ಸೊ ನೆಕ್ಸ್ಟು ಆಂಪಿಯರ್ ರಚನೆ. ಇನ್ನು ಒಂದೇ ಕ್ಲಿಯರ್ ಆಯ್ತು ನಮಗೂ. ಹಾಗಾದ್ರೆ ನಾವು ಏನು ಕಂಡುಹಿಡಿದು, ಆಯ್ ಕಂಡುಹಿಡಿದು. ನಮ್ಮ ಪ್ರಶ್ನೆ ಒಳಗೆ ಏನಿತ್ತು, ಆಯ್ ಕೇಳಿದ್ದ. ಹಾಗಾದ್ರೆ ಆಯನ್ನು ನಾವು ಕಂಡುಹಿಡಿದು. ಹಾಗಾದ್ರೆ ನೆಕ್ಸ್ಟ್ ಏನೈತಿ, ಆರ್ ಕಂಡುಹಿಡಿಬೇಕು. ಹಾಗಾದ್ರೆ ಆರ್ ಕಂಡುಹಿಡಿಬೇಕಾದ್ರೆ ನೋಡ್ರಿ ಇದೇ ಸೂತ್ರನ ಯೂಸ್ ಮಾಡ್ಕೊರಿ. ಇದ್ರಾಗ ಯಾವ್ದೈತೆ ನೋಡು, ಆಗಳಿಂದ ಓಮ್ನ ನಿಯಮ, ವಿ ಈಸ್ ಈಕ್ವಲ್ ಟು ಐ ಆರ್. ಹಾಗಾದ್ರೆ ವಿ ಈಸ್ ಈಕ್ವಲ್ ಟು ಐ ಆರ್. ವಿ ಅಂದ್ರೆ ಗೊತ್ತೈತೆ ನಮ್ಗೆ. ಹಾಗಾದ್ರೆ ಐ ಅಂದ್ರೂ ಗೊತ್ತು ಸಿಕ್ತಿ ಈಗ. ಹಾಗಾದ್ರೆ ಏನು ಕಂಡುಹಿಡ್ಬೇಕು, ಇನ್ನು ಆರ್ ಕಂಡುಹಿಡ್ಬೇಕು. ಹಾಗಾದ್ರೆ ನೋಡ್ರಿ ಆ ಈಚೆ ಕಡೆ ಏನೈತಿ, ಇದ್ರ ಜೊತೆ ಗುಣಾಕಾರ ಐತಿ. ಈಚೆ ಕಡೆ ಬಂದ್ರೆ ಏನಾಕೈತೆ, ಅದು ಭಾಗಾಕಾರ ಆಕೈತಿ. ಹಾಗಾದ್ರೆ ವಿ ಡಿವೈಡೆಡ್ ಬೈ ಐ ಅಂದ್ರೆ ಆರ್ ಈಸ್ ಈಕ್ವಲ್ ಟು ಏನು ಉಳಿತು, ವಿ ಡಿವೈಡೆಡ್ ಬೈ ಐ ಅಂತ ಕರಿತೀವಿ. ಹಾಗಾದ್ರೆ ವಿ ಡಿವೈಡೆಡ್ ಬೈ ಐ ಅಂತಂದ್ರೆ ವಿ ಅಂದ್ರೆ ಆಲ್ರೆಡಿ ಗೊತ್ತೈತಿ ಎಷ್ಟು, 220 ವೋಲ್ಟ್. ಐ ಅಂದ್ರೆ ಏನು ಬಂತು, ಸೊ 2 ಡಿವೈಡೆಡ್ ಬೈ 11 ಐತಿ. ಇದನ್ನು ಮಾಡಿದ್ರೆ ಆಂಪಿಯರ್ 0.18 ಬರ್ತೈತಿ. ಸೊ ನಾವು ಬರ್ಕೊಂಡೇನು, ಹೆಂಗೆ ಬರ್ಕೊಂಡೇನು, 2 ಡಿವೈಡೆಡ್ ಬೈ 11 ಅಂತ ಇಲ್ಲಿ ಬರ್ಕೊಂಡ ನೋಡ್ರಿ. ಸೊ ವಿ ಈಸ್ ಈಕ್ವಲ್ ಟು ಎಷ್ಟು, ವಿ ಈಸ್ ಈಕ್ವಲ್ ಟು 220, ಐ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 11. ಸೊ ಇದನ್ನು ವ್ಯಕ್ರಗೊಳಿಸಿದ್ರೆ ಇರ್ತಕ್ಕಂಥ ಕೆಳಗಿರ್ತಕ್ಕಂಥ 11 ಇಲ್ಲಿ ಭಾಗಾಕಾರದಾಗೈತಿ, ಮೇಲೆ ಹೋಗಿ ಅದ್ರ ಜೊತೆ ಏನಾಕೈತಿ, ಗುಣಾಕಾರದಾಗೈತಿ. ಸೊ ಇಲ್ಲಿ ಮೇಲೆ ಹೋಗಿ ಅದ್ರ ಜೊತೆ ಗುಣಾಕಾರ ಆಯ್ತು ಅಂದ್ರೆ 220 ಇಂಟು 11 ಡಿವೈಡೆಡ್ ಬೈ ಎಷ್ಟು, 2. ಹಾಗಾದ್ರೆ 2 ಒಂದಲೇ 2 11 ಆಯಿತು. ಹಾಗಾದ್ರೆ 2 ಒಂದಲೇ 2 11 ಆಯಿತು. ಹಾಗಾದ್ರೆ 110 ಇಂಟು 11 ಅಂತಂದ್ರೆ ಎಷ್ಟು ಬರ್ತಿತ್ತು, ಅದು
1210 ಅಂದರೆ 1210 ಓಹಮ್. ನೋಡ್ರಿ ರೋಧದ ಏಕಮಾನ ಏನು ಓಹಮ್ ವಚನ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ನಮ್ಮ ಪ್ರಶ್ನೆ ಈಗ ಕ್ಲಿಯರ್ ಆಯಿತು. ನಾನು ಹಂತವಾಗಿ 2 ಸ್ಟೆಪ್ ಮಾಡಿ ಬಿಡಿಸ್ಕೊಂಡು ನಿಮ್ಗೆ. ಹಾಗಾದ್ರೆ ನಮಗೆ ಏನೇನು ಕಂಡುಹಿಡಿ ಅಂತ ಹೇಳಿದ. ಸೊ ಆಯ್ ಅಂದ್ರೆ ಏನು ಕಂಡುಹಿಡಿ ಅಂದಿದ್ದ, ಆರ್ ಅಂದ್ರೂ ಕಂಡುಹಿಡಿದ ಅಂದ. ರೋಧ ಅಂದ್ರೆ ಒಂದು ಆ ಬಲ್ಬ್ನಲ್ಲಿ ಇರ್ತಕ್ಕಂಥ ವಿದ್ಯುತ್ ಪ್ರವಾಹ ಎಷ್ಟೈತಪ್ಪಿ 0.18 ಆಂಪಿಯರ್ ಇದ್ರೆ ಅಂದ್ರೆ 2/11. ಹಾಗಾದ್ರೆ ರೋಧ ಎಷ್ಟೈತೆ ಅದ್ರೊಳಗೆ 1210 ಅಂದ್ರೆ 1210 ಅದರದ ರೋಧ ಐತೆ ಅಂತ ಅರ್ಥ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ನಮ್ಮ ಈ ಪಾಠದಲ್ಲಿ ಈ ಎಕ್ಸಾಂಪಲ್ನಲ್ಲಿ ಕಲಿತಕ್ಕಂತಹ 2 ಸೂತ್ರಗಳು ಯಾವುದು? I is equal to P divided by V, R is equal to ಏನು V divided by R. ಅದಕ್ಕೆ ನಾನು ಇವನ್ನ 2 ಸೂತ್ರ ಹಿಂಗೂ ಬರಿತೇನಲ್ಲ, ಏನದ P is equal to V into I, ಇನ್ನೊಂದೇನು V is equal to I R. ಈ ಸೂತ್ರ ಇದ್ರಾಗ ಯಾವುದಕ್ಕೆ ಕೇಳಿದ್ರೂ ನಾವು ನಮ್ಗೆ ಯಾವ ಗುಣಾಕಾರ ಭಾಗಾಕಾರ ಮಾಡ್ಕೊಂಡು ನಾವು ಸೈಡ್ ಮಾಡ್ಕೊಂಡು ನಾವು ಏನು ಮಾಡ್ಕೋಬೋದು, ಎಕ್ಸಾಂಪಲ್ನ ಬಿಡಿಸ್ಕೋಬೋದು. ಕ್ಲಿಯರ್ ಐತಿ ಇದೊಂದು. ಸೊ ಇನ್ನು ನೆಕ್ಸ್ಟ್ ಏನೈತಿ, ಅದರ ಪಿ ಅಂದ್ರೆ ಏನು? ಶಕ್ತಿ, ಪವರ್, ವ್ಯಾಟ್. ಸಾಮರ್ಥ್ಯ ಅಂದ್ರೆ ವಿದ್ಯುತ್, ವೋಲ್ಟೇಜ್ನ ವಿ ಅಂತ ಕರೆದು ವಿದ್ಯುತ್ ಪ್ರವಾಹ, ಐ, ಆರ್, ರೋಧ. ಕ್ಲಿಯರ್ ಐತಿ? ಇವನ್ನೆಲ್ಲ ಹೇಳಿದೆನು. ಸೊ ಇವ್ನು ನೆನಪಿಟ್ಕೊಂಡ್ರಿ ಅಂತಂದ್ರೆ ನಮಗೆ 2 ಕ್ಲಿಯರ್ ಐತಿ. ಪ್ರಶ್ನೆ ನಾವು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನೈತೆ ಅಂತಂದ್ರೆ ಪ್ರಶ್ನೆ 2ನೇ ಪ್ರಶ್ನೆ ಏನೈತೆ, ಕೆಳಗೆ ನೀಡಿರುವಂಥ ವಿದ್ಯುತ್ ಪ್ರವಾಹದ ಗಮನಿಸಿ ಮಂಡಲದ ಒಟ್ಟು ರೋಧ ಅಂತ ಕೇಳಿದಾನೆ. ಒಂದು ಮಂಡಲ ಕೊಟ್ಟಾನ, ಈ ಮಂಡಲದಲ್ಲಿರ್ತಕ್ಕಂಥ ಒಟ್ಟು ರೋಧ ಅಂದ್ರೇನು? ಆರ್. ಹಾಗಾದ್ರೆ ನೆಕ್ಸ್ಟು ಈ ಮಂಡಲದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ ಅಂದ್ರೆ ಐ. ಕ್ಲಿಯರ್ ಐತಿ? ಈಗ ಎಲ್ಲರಿಗೂ ನಮಗೆ ಪ್ರಶ್ನೆಯೊಳಗೆ ಏನು ಕೇಳಿದಲ್ಲ ಅದನ್ನ ಮೊದಲು ಬರೆದು ಸೈಡ್ ಇಟ್ಕೊರಿ, ಅಂದ್ರೆ ನಿಮ್ಗೆ ಈಸಿ ಆಗಿಬಿಡ್ತೈತೆ ಅರ್ಧ ಲೆಕ್ಕ. ಹಾಗಾದ್ರೆ ಆರ್ ಕಂಡಿಡಿ ಅಂದಾನು, ಇನ್ನೊಂದೇನು ಕಂಡಿಡಿ ಅಂದ್ರೆ ಐ ಕಂಡಿಡಿ ಅಂತ ಹೇಳಿದಾನು. ಸೊ ಹಾಗಾದ್ರೆ ನಮಗೆ ಈ ಮಂಡಲ ಕಾಣತೈತಿ, ಒಂದು ವೋಲ್ಟೇಜ್ ಐತಿ, ಈ ರೀತಿ ಕರೆಂಟ್ ಹರಿತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ರೀತಿ ಜೋಡಿಸಿದಾರ ಅಂತಂದ್ರೆ ಇಲ್ಲಿ ಸಮಾಂತರ ಜೋಡಣೆ ಒಳಗೆ ಜೋಡಿಸಿದ್ರ, ಇಲ್ಲಿ ಸರಣಿ ಜೋಡಣೆ ಒಳಗೆ ಜೋಡಿಸಿದಾರೆ. ಹಾಗಾದ್ರೆ ಇದನ್ನು ಸಿರೀಸ್ ಅಂತ ಕರಿತೇವೆ ಇಂಗ್ಲೀಷ್ನಾಗ, ಇದನ್ನು ಪ್ಯಾರಲಲ್ ಅಂತ ಕರಿತೇವೆ ಇಂಗ್ಲೀಷ್ನಾಗ. ಸೊ ಹಾಗಾದ್ರೆ ಇದನ್ನು ಸಮಾಂತರ ಜೋಡಣೆ, ಇದನ್ನು ಸರಣಿ ಜೋಡಣೆ. ಅಂದ್ರೆ ಸರಣಿ ಅಂದ್ರೆ ಒಂದೇ ವೈರ್ಗೆ ಒಂದ್ರ ಮುಂದೆ ಒಂದು ಜೋಡಿಸ್ಕೊಂತ ಹೋದ್ರೆ ಅದನ್ನು ಸರಣಿ ಅಂತ ಕರಿತೀವಿ. ಒಂದೇ ವೈರ್ ಬಹಳಷ್ಟು ರೋಧಗಳನ್ನು ಜೋಡಿಸಿದ್ರೆ ಅಥವಾ ಏನೋ ಜೋಡಿಸಿದ್ರೆ ಅದನ್ನು ಸಮಾಂತರ ಜೋಡಣೆ ಅಂತ ಕರಿತೀವಿ. ಒಂದು ವೈರ್ಗೆ ಹಲವಾರು ರೋಧಕಗಳನ್ನ ಜಾಯಿಂಟ್ ಮಾಡಿದ್ರೆ ಅದನ್ನು ಏನಂತ ಕರಿತೀವಿ ನಾವು? ಸಮಾಂತರ ಅಂತ ಕರಿತೀವಿ. ಒಂದ್ರ ಮುಂದೆ ಒಂದು. ಈಗ ನೋಡ್ರಿ ಇದೊಂದು ಐತೆ, ಒಂದು ಜೋಡಿಸಿದಾರೆ ಅಂತ ತಿಳ್ಕೊರಿ. ಇದ್ರ ಮುಂದೆ ಇನ್ನೊಂದು ಜೋಡಿಸಿದಾರೆ ಅಂದ್ರೆ ಇದು ಯಾವ ಜೋಡಣೆ ಆಗೈತಿ? ಈಗ ಸರಣಿ ಜೋಡಣೆ ಆಗೈತಿ. ಇಲ್ಲೇ ಒಂದೇ ವೈರ್ಗೆ 3-4 ವೈರ್ಗಳನ್ನ ಒಂದು ಜೋಡಿಸಿದಾರೆ ಅಂತಂದ್ರೆ ಇದನ್ನು ಸಮಾಂತರ ಜೋಡಣೆ ಅಂತ ಕರಿತೇವೆ. ಸೊ ಇಲ್ಲಿ ಕ್ಲಾರಿಟಿ ಇರಬೇಕಾ ಎಲ್ಲರಿಗೂ. ಸೊ ಇನ್ನು ನೆಕ್ಸ್ಟ್ ಏನೈತೆ ನೋಡ್ರಿ, ನಮ್ಗೆ ನೆಕ್ಸ್ಟು ಇದರಲ್ಲಿರ್ತಕ್ಕಂತಹ ಐ ಮತ್ತು ಆರ್ ಕಂಡಿಡಿ ಅಂತಿದ್ದಾರೆ. ಹಾಗಾದ್ರೆ 1ನೇ ಸ್ಟೆಪ್ ನೋಡೋಣ. ಹಾಗಾದ್ರೆ ಐ ಮತ್ತು ಆರ್ ಕಂಡಿಡಿನೋ ಫಸ್ಟು. ಹಾಗಾದ್ರೆ ಆರ್ ಅಂದ್ರೆ ಏನು ಕಂಡಿಡಿನೋ? ಹಾಗಾದ್ರೆ ಒಟ್ಟು ರೋಧವನ್ನು ಕಂಡಿಡ್ಬೇಕಂದ್ರೆ ನಮಗೆ ನೋಡ್ರಿ ಇವನ್ನ ಮೊದಲು ಕೂಡಿಸ್ಕೋಬೇಕು. ಮೊದಲು ಇವನು ಅದು ಯಾವ್ದ್ರ ಇದ್ರೊಳಗೆ ಐತಿ? ಸಮಾಂತರ ಜೋಡಣೆ ಐತಿ. ಹಾಗಾದ್ರೆ ನಿಮ್ಗೆ ಸಮಾಂತರ ಜೋಡಣೆ ಅಂದ್ರೆ ಸೂತ್ರ ಗೊತ್ತೈತಿ? ಕ್ಲಿಯರ್ ಐತಿ? ಏನು ಹೇಳ್ರಿ? RP is equal to 1/R1 + 1/R2 + 1/R3 ಅಂತ ಕರಿತೀವಿ. ಹಾಗಾದ್ರೆ ಅವನ್ನ ಬರ್ಕೋರಿ. ಏನೈತಿ? R1 ಅಂದ್ರೆ ಇದನ್ನ R1 ಅಂತ ತಗೋರಿ, ಇದನ್ನ R2 ಅಂತ ತಗೋರಿ, ಇದನ್ನ R3 ಅಂತ ತಗೋರಿ. ಸೊ ಕ್ಲಿಯರ್ ಐತೆ ಎಲ್ಲರಿಗೂ? ಹಾಗಾದ್ರೆ R1 ಅಂದ್ರೆ ಎಷ್ಟೈತಿ? 2 ಐತಿ. R2 ಅಂತಂದ್ರೆ 4 ಐತಿ. R3 ಅಂತಂದ್ರೆ ಎಷ್ಟೈತಿ? 4 ಐತಿ. ಸೊ ಇವನ್ನ ಮೂರನ್ನು ಕೆಳಗಡೆ ಲಸ ತೆಗೆದ್ರೆ ಎಷ್ಟಾಕೈತಿ? 4 4 ಇದು 2. ಇವೆರಡ್ರದ್ದು ಲಸ ಎಷ್ಟು ಬರ್ತೈತಿ? 4 ಬರ್ತೈತಪ್ಪಿ. 4 ಮತ್ತು 4 2 ಅಂದ್ರೆ ಲಸ ಅಂದ್ರೆ ಕ್ಲಿಯರ್ ಐತಲ್ಲ? ನಿಮಗೆಲ್ಲ ಗೊತ್ತೈತೆ ಅಂತ ಅನ್ಕೊಂಡೇನು. ಬೇಕಾರೆ ಇಲ್ಲಿ ನೋಡ್ರಿ, ಹಂಗೆ ಇಲ್ಲಿ ಸಿಂಪಲ್ ಆಗಿ ತೆಗಿತೇನು. 4 ಐತಿ, 4 ಐತಿ, ಆಮೇಲೆ 2 ಐತಿ. ಇವೆಲ್ಲ 2ರ ಮಗೆ ಹೋಗ್ತಾವೆ. 2 1 2 2 2 2 ಆಮೇಲೆ 2 1 ಇವು 2ರ ಮಗೆ ಹೋಗ್ತಾವೆ. 2 1 2 1 2 1. ಹಾಗಾದ್ರೆ ಎಲ್ಲ ಕ್ಲಿಯರ್ ಆಯಿತು. ಹಾಗಾದ್ರೆ 2 2 ಎಷ್ಟು? 4. ಹಾಗಾದ್ರೆ ಲಸ ಎಷ್ಟು ಇರ್ತದ? 4. ಕ್ಲಿಯರ್ ಆಯ್ತಾ? ಹಾಗಾದ್ರೆ 4 ಐತಿ. ಮ್ಯಾಲ ಇದು ಎಷ್ಟರ ಮಗ್ಗಿಲೆ ಹೋಗ್ತೈತಿ ನೋಡ್ರಿ. ಹಾಗಾದ್ರೆ ಇದು ನೋಡ್ರಿ ಎಷ್ಟರ ಮಗ್ಗಿಲೆ ಹೋಗ್ತೈತಿ? ಈಗ 4 ಐತಾ? ಎಷ್ಟೆಟ್ಲೆ 4? 2 2 2 4 1 4 1. ಹಾಗಾದ್ರೆ ಇವು ಮೇಲ್ಗಡೆ ಗುಣಾಕಾರ ಹಾಕವು. ಹಾಗಾದ್ರೆ ಇವು ಏನಾಕಾವು? ಮೇಲ್ಗಡೆ ಗುಣಾಕಾರ. 2 1 2 1 ಎಷ್ಟು? 2 1 1 ಎಷ್ಟು? 1 1 1 ಎಷ್ಟು? 1. ಹಾಗಾದ್ರೆ ನಾನು ಅಷ್ಟೂ ಕೂಡಿಸ್ರಿ, ಚಿಹ್ನೆ ಯಾವ್ದೈತೆ ನೋಡ್ರಿ? ಪ್ಲಸ್ ಐತಾ? ಹಾಗಾದ್ರೆ ಅಷ್ಟೂ ಕೂಡಿಸ್ರಿ ಎಷ್ಟಾಕೈತಿ? 2 1 1. ನೆಕ್ಸ್ಟ್ ಆಯಿತು 4 ಆಯ್ತು. 4 / 2 4 4 1 4 1. ಹಾಗಾದ್ರೆ ಎಷ್ಟು ಬಂತಿದ್ದು? 1 ಓಹಮ್ ಎತ್ತರದ ಈ ಸರಣಿ ಜೋಡಣೆದ ಒಟ್ಟು, ಈ ಸರಣಿ ಜೋಡಣೆ ಏನೈತಲ್ಲ, ಈ ಸರಣಿ ಜೋಡಣೆದ ಸಮಾಂತರ ಜೋಡಣೆ ಈ ಸಮಾಂತರ ಜೋಡಣೆಯ ಒಟ್ಟು ರೋಧ ಎಷ್ಟೈತಿ? 1 ಓಹಮ್ ಐತಪ್ಪಿ. ಕ್ಲಿಯರ್? ಹಾಗಾದ್ರೆ ನಮಗೆ ನೆಕ್ಸ್ಟ್
ಹಾಗಾದ್ರೆ ಇದ್ರ ಮುಂದಿನ ರೋಧವನ್ನು ಕಂಡುಹಿಡಿಬೇಕಲ್ಲ. ಈಗ ಒಂದು ಸ್ಟೆಪ್ ಆಯ್ತು, ಸೆಕೆಂಡ್ ಸ್ಟೆಪ್ ನಂಬರ್ 2 ಅದ್ರೊಳಗೆ ಗೊತ್ತಿಟ್ಕೋಬೇಕಲ್ಲ. ಇದು ಒಂದಾಯ್ತು, ಇದ್ರ ಮುಂದೆ ಇದನ್ನು ಅಂದ್ರೆ ಒಟ್ಟು ಈ ಮಂಡಲದಲ್ಲಿ ಇರ್ತಕ್ಕಂಥ ಒಟ್ಟು ರೋಧವನ್ನು ಕಂಡುಹಿಡಿ ಅಂದ್ರೆ ಇದ್ರ ಮುಂದಿದೆ ಇದು 1 ಓಮ್ ಐತೆ ಅಂದ್ರೆ ಇದ್ರ ಮುಂದಿನ ಏನು ನೋಡ್ರಿ, ಸರಣಿ ಜೋಡಣೆ ಒಳಗೆ ಐತೆ ಅಂತ. ಸರಣಿ ಜೋಡಣೆ ಅಂದ್ರೆ ಸೂತ್ರ ನಿಮ್ಗೆ ಕ್ಲಿಯರ್ ಐತೆ ಎಲ್ಲರಿಗೂ. RS = RP + RS, RS 1 ಅಂತ ತೊಗೊಳ್ಬೇಕಾರೆ ಅದನ್ನು S 1 ಅಂತ ತೊಗೊಂಡು RS ಅಂತ ತೊಗೊಂಡು. ಸೊ ಹಾಗಾದ್ರೆ ನೋಡ್ರಿ ಏನೈತಿ, ಆರ್ ಅಂದ್ರೆ ನಮಗೆ ಒಟ್ಟು ರೋಧವನ್ನು ಕಂಡುಹಿಡಿ ಅಂತ ಇದನ್ನು. ಒಟ್ಟು ರೋಧ ಕಂಡುಹಿಡಿ ಅಂದ್ರೆ ನಾವೇನು ಮಾಡೋಣ, RP + RS. RP ಅಂದ್ರೆ ಎಷ್ಟೈತಿ, 1 ಓಮ್ ಸಿಕ್ತು ಟೋಟಲ್ ಕಂಡುಹಿಡಿಯೋಣ. ಹಾಗಾದ್ರೆ RS ಅಂತಂದ್ರೆ ಎಷ್ಟೈತಿ, 5 ಓಮ್ ಐತಿ. 1 + 5 ಕೂಡಿಸಿದ್ರೆ ಎಷ್ಟು, 6 ಓಮ್. ಕ್ಲಿಯರ್ ಆಯ್ತಾ. ಈಗ ನಮಗೇನು ಸಿಕ್ತು, ಒಟ್ಟು ರೋಧ ಸಿಕ್ತು. ಒಟ್ಟು ಏನು ಸಿಕ್ತು, ರೋಧ ಸಿಕ್ತು. ಕ್ಲಿಯರ್ ಆಯ್ತಾ. ಈಗ ನಮಗೇನು ಸಿಕ್ತಿದ್ರದ್ದು, ರೋಧ ಸಿಕ್ತು. ಇನ್ನು ನಮಗೆ ಒಟ್ಟು ವಿದ್ಯುತ್ ಪ್ರವಾಹ, ನಿಮ್ಗೆ ವಿದ್ಯುತ್ ಪ್ರವಾಹ ಕಂಡುಹಿಡಿಬೇಕಂತಂದ್ರೆ ಯಾರ ಸೂತ್ರ ಯೂಸ್ ಮಾಡ್ಬೇಕಂತ ಹೇಳಿ, ಓಹಮ್ನ ಸೂತ್ರ. ಸೊ ಓಮ್ನ ಸೂತ್ರನ ಏನು, V = IR. V = ಏನಪ್ಪಿ, IR. ಹಾಗಾದ್ರೆ ನಮಗೆ I ಅಂದ್ರೆ ನಿಮಗೆ ಎಷ್ಟೈತಿ, I ಅಂದ್ರೆ ಗೊತ್ತಿಟ್ಕೋಬೇಕಲ್ಲ. ಹಾಗಾದ್ರೆ I ಅಂತಂದ್ರೆ ಏನು ಕಂಡುಹಿಡಿಬೇಕಂದ್ರೆ I ಕಡೆ R ಗುಣಾಕಾರ ಐತಿ, R ಇದ್ರ ಜೊತೆ ಗುಣಾಕಾರ ಐತಿ, ಚಿಡ ಬಂದ್ರೆ ಏನಕ್ಕೈತಿ, ಭಾಗಾಕಾರ. ಹಾಗಾದ್ರೆ V / ಏನಕ್ಕೈತಿ, R ಆಕೈತಿ. ಹಾಗಾದ್ರೆ I ಈ ಕಡೆ ಹೋಗ್ಬಿಡ್ತೈತಿ. I = V / R. ಹಾಗಾದ್ರೆ V ಅಂದ್ರೆ ಎಷ್ಟೈತಿ, ಆಲ್ರೆಡಿ ಕಂಡುಹಿಡಿದ್ರಿ. V ಅಂದ್ರೆ ಎಷ್ಟೈತಿ, V ಅಂದ್ರೆ ನಮ್ಮ ವೋಲ್ಟೇಜ್ ಇಲ್ಲೇ ಕೊಟ್ಟಾನು. ಎಷ್ಟು, ಬ್ಯಾಟ್ರಿ ಬಲ್ಪ್ ಎಷ್ಟು ವೋಲ್ಟೇಜ್ ಐತಿ, 6 ವೋಲ್ಟೇಜ್ ಐತಿ. ಹಾಗಾದ್ರೆ V ಅಂದ್ರೆ ಎಷ್ಟೈತಿ, 6 ವೋಲ್ಟೇಜ್ ಐತಿ. ಹಾಗಾದ್ರೆ R ಅಂದ್ರೆ ಈಗ ಕಂಡು ಹಿಡ್ಕೊಂಡು ಎಷ್ಟು, ಅದು 6 ಐತಿ. 1 R ಒಂದ್ಲೆ. ಹಾಗಾದ್ರೆ ಎಷ್ಟು ಆಂಪಿಯರ್ ಆಯ್ತು, ಇದು ಆಂಪಿಯರ್ ಅಂತ ಹೇಳ್ತೇನೆ. ಎಷ್ಟು ವಿದ್ಯುತ್ ಪ್ರವಾಹ ಎಷ್ಟು ಆಂಪಿಯರ್ ಐತಿ, 1 ಆಂಪಿಯರ್ ಐತಿ. ಹಾಗಾದ್ರೆ ಈ ಒಟ್ಟು ಮಂಡಲದಲ್ಲಿ ನಮಗೆ ವಿದ್ಯುತ್ ಪ್ರವಾಹ ಎಷ್ಟು ಸಿಕ್ತು, 1 ಆಂಪಿಯರ್ ಸಿಕ್ಕರೆ ಒಟ್ಟು ರೋಧ ಎಷ್ಟು ಸಿಕ್ತಪ್ಪಿ, ನಮ್ಗೆ 6 ಓಹಮ್ ಸಿಕ್ತು. ಕ್ಲಿಯರ್ ಆಯ್ತಾ. ಹಾಗಾದ್ರೆ ಇದನ್ನ ಏನು ಕಂಡುಹಿಡ್ಬೇಕಂತ ಕ್ಲಿಯರ್ ಆಯಿತು. ಸೊ ಯಾವ ರೀತಿ ಈಸಿ ಮಾಡಿದ್ದಾನೆ ನೋಡ್ರಿ. ಸೊ ಹೆಂಗೆ ನಮಗೆ ಕೊಟ್ಟಿದ್ದ ನಾವು ಒಂದು ಸ್ಟೆಪ್ ವೈಸ್ ಹೆಂಗೆ ಮಾಡಿಕೊಂಡು ಕ್ವಶನ್ದಾಗ ಏನೇನು ತೊಗೋಬೇಕು ಅನ್ನೋದನ್ನ ನಾನು ಹೇಳಿದ್ದೇನೆ. ಸೊ ಕ್ಲಿಯರ್ ಐತಿ. ನೆಕ್ಸ್ಟ್ ನೋಡ್ರಿ ಕ್ವಶನ್ಸು ಈ ಥರ ಒಂದು 4-5 ಕ್ವಶನ್ಸ್ ತೊಗೊಂಬಂದು ನಿಮ್ಗೆ. ಸೊ ಡಿಫಿಕಲ್ಟ್ ಆಗ್ಬಾರ್ದು ಅಂತೇಳಿ ಇದನ್ನು 1 ಮಾರ್ಕ್ಸ್ ಒಳಗದು ಕೇಳ್ತಾರೋ. ಸೊ ಈಸಿ ಆಕತ್ತೆ ನಿಮ್ಗೆ, ಏನು ದೊಡ್ಡ ಟಫ್ ಏನಂತ ಏನಿಲ್ಲ. ಇಲ್ಲಿ ನೋಡ್ರಿ, ಈಗ ಇದನ್ನು ಸಿಂಪಲ್ ಕೇಳ್ಬಿಟ್ಟಾನ ಪ್ರಶ್ನೆಯನ್ನು. ಏನು ಕೇಳಿದಾನು, ಆವಾಗಲೇ 1 ಕೊಟ್ಟಿದ್ದ, ಈಗ 2 ಕೊಟ್ಟ ನೋಡ್ರಿ. ಹಾಗಾದ್ರೆ ಇದು ಯಾವ ಜೋಡಣೆ ಒಳಗೈತೆ ಅಂತ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ. ಯಾವ ಜೋಡಣೆ ಒಳಗೈತಪ್ಪ ಇದು ಯಾವ ಜೋಡಣೆ, ಸಮಾಂತರ ಜೋಡಣೆ ಐತಿ. ಸಮಾಂತರ ಜೋಡಣೆ ಒಳಗೈತಿ. ಆಮೇಲೆ ಇದು ಯಾವ ಜೋಡಣೆ ಒಳಗೈತಿ, ಸೇಮ್ ಆಸ್ ಇಟ್ ಈಸ್ ಸಮಾಂತರ ಜೋಡಣೆ ಒಳಗೈತಿ. ಒಂದು ಪ್ಲಗ್ ಕೀ ಜೋಡಿಸಿದಾನು, 12 ವೋಲ್ಟ್ ಬ್ಯಾಟ್ರಿ ಐತಿ. ಹಾಗಾದ್ರೆ ಏನೇನೈತಿ, R ಐತಿ. R ಕೊಟ್ಟಾನ. ಸೊ ಆಮೇಲೆ ಏನು ಕೊಟ್ಟಾನು, R ಅಂದ್ರೆ R1 R2 ಇದು R3 R4 R5. ಸೊ ಇದೊಂದು ಸಮಾಂತರ ಬೇರೆ, ಇದೊಂದು ಸಮಾಂತರ ಬೇರೆನಾ. ಈಗ 2 ಸಮಾಂತರಗಳದಾವೆ. ಹಾಗಾದ್ರೆ ಇಲ್ಲಿ R1 R2 R3 R4 R5 ಅಂತ ತೊಗೊಂಡೆ ನಾನು. ಹಾಗಾದ್ರೆ ಏನು ಆರ್ಗಳನ್ನ ಕೊಟ್ಟಾನು, ಯಾವ್ಯಾವ್ದು ಅಂತ ಗೊತ್ತಾಯ್ತು. ಹಾಗಾದ್ರೆ V ಕೊಟ್ಟಾನು. V ಅಂತಂದ್ರೆ ಎಷ್ಟು ವೋಲ್ಟ್ ಐತಪ್ಪಿ, 12 ಐತಿ. ಇನ್ನೇನು ಕೇದಾನೆ, ಈ ಮಂಡಲದಲ್ಲಿ ಇರ್ತಕ್ಕಂಥ ಒಟ್ಟು ವಿದ್ಯುತ್ ಪ್ರವಾಹ ಕಂಡು. ವಿದ್ಯುತ್ ಪ್ರವಾಹ ಅಂದ್ರೆ ಏನು, I. ಕ್ಲಿಯರ್ ಐತೆ ಎಲ್ಲರಿಗೂ, I ಕಂಡ. ಹಾಗಾದ್ರೆ ಸೂತ್ರ ಯಾವ್ದಾ, ಲೆಟ್ಸ್ ಬಿಗಿನ್ ಗೊತ್ತೈತಿ ನಿಮ್ಗೆ. ಅಂದ್ರೆ ಸೂತ್ರ ಗೊತ್ತೈತೆ ನಮಗೆ, ಬಟ್ R ಬೇಕಲ್ಲ. V = IR ಆಯ್ತಾ. R ಬೇಕಲ್ಲ ನಿಮಗೆ. R ಅಂದ್ರೆ ಇಲ್ಲೇನು, RP ಅಂತ ಅರ್ಥ, ಅಂದ್ರೆ ಒಟ್ಟು ರೋಧ ಅಂತ ಅರ್ಥ. ಈ R ಅನ್ನ ಮೊದಲು ಕಂಡು ಹಿಡ್ಕೋಬೇಕು. ಹಾಗಾದ್ರೆ ನಿಮಗೆ ಆಮೇಲೆ I ಸಿಗ್ತೈತಿ. ಕ್ಲಿಯರ್ ಆಯ್ತಾ. ಹಾಗಾದ್ರೆ R ಕಂಡು ಹಿಡ್ಕೋಬೇಕಂದ್ರೆ ನೋಡ್ರಿ, 1ನೇ ಸರಣಿ ಜೋಡಣೆಯನ್ನು ನೋಡ್ರಿ, R1 + R2 ಅಂದ್ರೆ ಇದನ್ನ RP1 ಅಂತ ತೊಗೊಂಡು RP2 ಅಂತ ತೊಗೊಂಡನು. ಹಾಗಾದ್ರೆ 1 / R1 + 1 / R2. ಹಾಗಾದ್ರೆ ಎಷ್ಟು ಬಂತು, 10 / 1 ಎಷ್ಟೈತಿ, 10 ಐತಿ. R1 ಎಷ್ಟೈತಿ, 10 ಐತಿ. ಎರಡನೇದು ಎಷ್ಟೈತಿ, R2 ಎಷ್ಟೈತಿ, 40 ಐತಿ. ಹಾಗಾದ್ರೆ ಅವ್ನು ಎರಡನ್ನೂ ಲಸ ತೆಗೆದೆ ಅಂದ್ರೆ ಎಷ್ಟು ಬರ್ತೈತಪ್ಪಿ, 40 ಲಸ ಬರ್ತೈತಿ. ಹಾಗಾದ್ರೆ ಎಷ್ಟಲೇ, 10 ಎಟ್ಲೆ 40, 10 4 40, 1 1 1 1 4 4 ಪ್ಲಸ್ ಚಿಹ್ನೆ ಐತಿ. 4 + 1 ಕೂಡಿಸಿದ್ರೆ ಎಷ್ಟು ಬಂತು, 5 / ಎಷ್ಟು ಬಂತು, 40 ಬಂತಪ್ಪ. ಹಾಗಾದ್ರೆ ನೋಡ್ರಿ, ಈಗ 5 1 5 8. ಹಾಗಾದ್ರೆ RP1 ಅಂದ್ರೆ ಎಷ್ಟು ಬಂತು, RP1 = 1 / 8 ಬಂತು. ಹಾಗಾದ್ರೆ 1 1 ಹೋಗ್ಬಿಡ್ತು. ಹಾಗಾದ್ರೆ RP1 ಅಂದ್ರೆ ಎಷ್ಟು ಸಿಕ್ಕಂಗಾಯ್ತು ನಿಮ್ಗೆ, 8 ವೋಲ್ಟ್ ಸಿಕ್ಕಂಗಾಯ್ತು. ಕ್ಲಿಯರ್, ಲೆಟ್ಸ್ ಕ್ಲಿಯರ್ ಆಯ್ತು ಎಲ್ಲರಿಗೂ. ಹಾಗಾದ್ರೆ ಇದು ನೋಡ್ರಿ, ಇದನ್ನು. ಸೊ ಹಾಗಾದ್ರೆ ಇದು ನೋಡ್ರಿ ಯಾವ ರೀತಿ ಐತಿ, RP2 ಅಂತ ತೊಗೊಂಡನ. RP2 ಅಂತಂದ್ರೆ R3 R4 R5. R3 R4 R5 ಅಂದ್ರೆ R3 ಎಷ್ಟೈತಿ, 30 ಐತಿ, 20 ಐತಿ ಮತ್ತು 60 ಐತಿ. ಇವನು ಅಷ್ಟು ಲಸ ತೆಗೆದ್ರೆ ಎಷ್ಟು ಬರ್ತೈತಪ್ಪಿ, ಅಷ್ಟು ಲಸ ತೆಗೆದ್ರೆ 60 ಬರ್ತೈತಿ. ಸೇಮ್ ಆಸ್ ಇಟ್ ಈಸ್ ಎಷ್ಟಲೇ, 30 ಎಟ್ಲೆಪ್ಪಿ. ಲಸ ಮೊದಲು ಕ್ಲಿಯರ್ ಆಯಿತು, ಎಲ್ಲ ಕ್ಲಿಯರ್ ಆದಂಗನ. 60 30 ಎಷ್ಟಲೇ, 30 ಎಷ್ಟಲೇ 60, 32 23 61 60. ಕ್ಲಿಯರ್ ಆಯ್ತು ಎಲ್ಲರಿಗೂ. ಹಾಗಾದ್ರೆ 2 1 ಎಷ್ಟು, 2 3 1 ಎಷ್ಟು, 3
ಒಂದೇ 1. ಹಾಗಾದ್ರೆ ಅಷ್ಟು ಕೂಡಿಸಿದ್ರೆ ಎಷ್ಟು ಆಕೈತಿ 6 ಆಕೈತಿ. ಹಾಗಾದ್ರೆ 6/60 6 1 6 10. ಹಾಗಾದ್ರೆ ಏನು ಬಂತು ಹೇಳ್ರಿ RP2 ಅಂತಂದ್ರೆ ಎಷ್ಟು ಬಂತಂದ್ರೆ RP2 ಅಂದ್ರೆ ಎಷ್ಟು ಬಂತಪ್ಪಿ ನಮ್ದು 1/10 ಬಂತು. ಹಾಗಾದ್ರೆ RP2 ಅಂದ್ರೆ ಎಷ್ಟು 10 ಅಂತ ಅರ್ಥ. ಕ್ಲಿಯರ್ ಆಯ್ತಾ. RP1 ಅಂದ್ರೆ ಇದ್ರದ್ದು ಒಟ್ಟು ರೋಧ ಒಂದನೇ ಮಂಡಲದ ಒಟ್ಟು ರೋಧ 8 ಓಹಮ್ ಆದ್ರೆ ಎರಡನೇದು ಎಷ್ಟಾಯ್ತು 10 ಓಹಮ್ ಬಂತು. ಕ್ಲಿಯರ್ ಆಯ್ತು. ಈಗ ಒಟ್ಟು ರೋಧವನ್ನು ಕಂಡಿಡ್ರಿ. ಹಾಗಾದ್ರೆ ಒಂದ್ರ ಮುಂದೆ ಒಂದು ಜೋಡಿಸಿದಾರಲ್ಲ, ಈಗ ಯಾವ ಜೋಡಣೆ ಬರ್ತೈತೆ ಹೇಳ್ರಿ? ಇದನ್ನ ಸರಣಿ ಜೋಡಣೆ ಅಂತ ಕರಿತೇವೆ. ಈಗ ಒಂದ್ರ ಮುಂದೆ ಒಂದು ಜೋಡಿಸಿದಾನೆ ಸರಣಿ ಜೋಡಣೆ, ಅದಷ್ಟ ಒಂದಕ್ಕೆ ಸಮಾಂತರ ಜೋಡಣೆ. ಹಾಗಾದ್ರೆ ಸರಣಿ ಜೋಡಣೆ ಅಂದ್ರೆ ನೋಡ್ರಿ RP1 ಅಂದ್ರೆ ಇದನ್ನ RP1 ಪ್ಲಸ್ RP2 ಅಂತ ತಗೊಂಡು ಹಾಗಾದ್ರೆ RS ಕಂಡುಹಿಡಿಬೇಕಂದ್ರೆ R ಕಂಡುಹಿಡಿಬೇಕಂದ್ರೆ ಹಾಗಾದ್ರೆ ಏನು ನೋಡ್ರಿ 8 + 1 ಎಷ್ಟಾಯ್ತು 18 ಆಯ್ತು. ಕ್ಲಿಯರ್ ಆಯ್ತು ಎಲ್ಲರಿಗೂ. ಹಾಗಾದ್ರೆ ನಮಗೇನು ಗೊತ್ತಾಯ್ತು? ಈಗ R ಗೊತ್ತಾಯ್ತು, R ಸಿಕ್ತಾ. ಹಾಗಾದ್ರೆ ನಮಗೇನೈತಿ V ಅನ್ನು ಗೊತ್ತೈತಿ. ಹಾಗಾದ್ರೆ ಏನು ಕಂಡುಹಿಡಿಬೇಕು? ಸೊ V ಅಂತಂದ್ರೆ ಎಷ್ಟೈತಿ 12 ಇತ್ತು, R ಅಂದ್ರೆ 18 ಸಿಕ್ತು. ಹಾಗಾದ್ರೆ ನಮಗೇನು ಬೇಕಾಗೈತಿ I ಕಂಡುಹಿಡಿಬೇಕಾಗೈತಿ. ಹಾಗಾದ್ರೆ ಸೂತ್ರ ಯಾರ್ದು? ಓಹಮ್ನ ಸೂತ್ರ V = IR. ಹಾಗಾದ್ರೆ I ಕಂಡುಹಿಡಿಬೇಕಂದ್ರೆ I ಈಚೆ ಕಡೆ ಬಂತಂದ್ರೆ ಏನಾಕೈತೆ ಅಂತ ಗೊತ್ತಾಯ್ತಲ್ಲ, I ಅಲ್ಲೇ ಇದ್ರೆ. ಹಾಗಾದ್ರೆ V / R. ಕ್ಲಿಯರ್ ಆಯ್ತು. V / R ಬರ್ಕೊಂಡೆ ನೋಡ್ರಿ. V ಅಂದ್ರೆ ಎಷ್ಟೈತಿ 12 ಐತಿ. 12 1 12 18. ಈಗ ನೋಡ್ರಿ ಹಿಂಗಿದ ಭಾಗ ಸರ್ ಭಾಗ ಮಂದಿ ಅಂದಿರಿ. ಸಾರಿ, ನಮ್ಗೆ ಏನಂತಂದ್ರೆ ಮೇಲ್ಗಡೆ ಚಿಕ್ಕ ಸಂಖ್ಯೆ ತೆಳಗಡೆ ದೊಡ್ಡ ಸಂಖ್ಯೆ ಇದ್ದ ಭಾಗ ಹೊಡ್ಯಾಕೆ ಬರಂಗಿಲ್ಲ ನೋಡ್ರಿ. ಇಲ್ಲಿ ಹಂಗೆ ಕಲಿಸ್ಬಿಡ್ತೀನಿ, ಇನ್ನೊಂದು ಸಂಖ್ಯೆ ನೋಡ್ಕೊಂತ ಹೋಗ್ಬಿಡ್ರಿ. ಇಲ್ಲಿ ನೋಡ್ರಿ ಹಾಗಾದ್ರೆ 12 / 18 ಐತಿ ಸರ್. ಹಿಂಗಿದ್ದಾಗ ಏನು ಮಾಡೋದು? ಮೇಲೆ ಒಂದು 0 ತೊಗೊಂಡ್ಬಿಡೋದು. ದೊಡ್ಡ ಸಂಖ್ಯೆ ಮೇಲೆ ಇದ್ದಾಗ 0 ತೊಗೊಂಡ್ರೆ ಪಾಯಿಂಟ್ ಕೊಡೋದು. ಈ ಉತ್ತರದಾಗ ಏನು ಕೊಡೋದು? ಪಾಯಿಂಟ್ ಕೊಟ್ಬಿಡೋದು. ಹಿಂಗೆ ಒಂದು ಪಾಯಿಂಟ್ ಕೊಟ್ಟು ದೊಡ್ಡ 0 ತೊಗೋದು. ಈಗ ನೋಡ್ರಿ ನಿಮ್ಗೆ ಬೇಡ, ನೀವು ಸಣ್ಣ ಸಂಖ್ಯೆಯಿಂದ ಹೊಡಿತೇನೆ ಸರ್, ನಮ್ಮ ಒಮ್ಮೆ ಹೊಡ್ಯಾಕೆ ಬರಂಗಿಲ್ಲ ರೀ ಅಂತಂದ್ರೆ 18 ಬಗ್ಗೆ ಬರಲ್ಲ ಅಂದ್ರೆ 2 9 2 60. ಕ್ಲಿಯರ್. 9 1 ಸಾರಿ 3 ಬರ್ತೈತೆ ನೋಡ್ರಿ. 3 3 3 2 ಅಂದ್ರೆ 3 20 ಬಂತು. 3 1 3 1 3 ಎಷ್ಟಲೆ 3 3 3 2 6 3 3 9 3 4 12 3 5 15 3 6 ಎಷ್ಟು 3 6 ಅಂದ್ರೆ 6 18. 3 6 18 ಎಷ್ಟು ಉಳಿತು? 2 ಉಳಿತು. 2 ಉಳಿತು ಅಂತಂದ್ರೆ ಎಷ್ಟು? ಇಲ್ಲಿ ಪಾಯಿಂಟ್ ಐತೆ ಅಂದ್ರೆ ಅದ್ರ ಮುಂದೆ ಏನೂ ಇಲ್ಲ ಅಂದ್ರೆ 0 ಇದ್ದಂಗೆ. ಹಾಗೆಲ್ಲ 3 6 ಇಲ್ಲಿ 18 ಬಂತಂದ್ರೆ 0 ಐತೆ ಅಂತಂದ್ರೆ 2 ಉಳಿತು ಅಂತಂದ್ರೆ 20 ಆಯಿತು. 3 8 ಮತ್ತು 3 6. ಹಾಗಾದ್ರೆ ಎಷ್ಟು ಹಾಕೊಂತ ಹೋಗ್ತೈತದು? 0.66 ಹಾಕೊಂತ ಹೋಗ್ತೈತಿ. ಹಾಗಾದ್ರೆ ಏನದು? ಆಂಪಿಯರ್. ಕ್ಲಿಯರ್ ಆಯ್ತು ಎಲ್ಲರಿಗೂ? ಈಗ ಹೊಡೆಯೋದು ಭಾಗ ಹೊಡೆಯೋದು ಈಗ ಕ್ಲಿಯರ್ ಆಯ್ತಾ? ಹಾಗಾದ್ರೆ ಆಂಪಿಯರ್ ವಿದ್ಯುತ್ ಪ್ರವಾಹ ಕ್ಲಿಯರ್ ಆಯ್ತು ಈಗ. ಸೊ ಈಗ ನಮಗೆ ಏನೇನು ಸಿಕ್ತು ಇದ್ರಾಗ? R ಕಂಡಿಡಿ ಅಂತ ಹೇಳಿದ. R 18 ಓಹಮ್ ಕಂಡಿಡಿದು. ಅದಕ್ಕೆ ಹೇಳತ್ತಾನೆ ಯೂನಿಟ್ ಮೊದಲು ನೆಟ್ಗೆ ಬರೆಯಕಲಿರಿ, ಮಾರ್ಕ್ಸ್ ಮಿಸ್ ಆಗಲ್ಲ. ಆಮೇಲೆ I ಕಂಡಿಡಿ ಅಂದಾನೆ. I ಅಂದರೆ ಎಷ್ಟು? 0.6 ಅಷ್ಟು ಬರೋದು ನಡಿತೈತಿ. 66 ಅಂದ್ರೂ ಬರೋದು ನಡಿತೈತಿ. ಹಾಗಾದ್ರೆ ಆಂಪಿಯರ್. ಕ್ಲಿಯರ್ ಐತೆ ಎಲ್ಲರಿಗೂ? ಎರಡು ಕ್ಲಿಯರ್ ಐತಿ. ಸೊ ಹಂತವಾಗಿ ಬಿಡಿಸಿದೆವು. ಸೊ ನೋಡ್ಕೋರಿ, ಸೇಮ್ ನಿಮ್ಮ ಇದ್ರೊಳಗೆ ಟೆಕ್ಸ್ಟ್ ಬುಕ್ನಾಗ ಹಿಂಗೆ ಅದಾವು. ಅವನೊಂದಿಷ್ಟು ಲಸ ತೆಗಿಯಕ್ಕೆ ಬಂತಂದ್ರೆ ಅದ್ರಾಗಿನ ಬರ್ತಾವೆ. ಅವು ಏನೇನದಾವು ನೋಡ್ಕೋರಿ ಒಮ್ಮೆ. ನಾವು ಇದ್ರ ತೊಗೊಂಡಿಲ್ಲ. ಸೊ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ್ಯಾವ ರೀತಿ ಬರ್ತಾವನ್ನೋ ತೊಗೊಂಡನು ನೋಡ್ರಿ. ಇದು ವೆರಿ ಇಂಪಾರ್ಟೆಂಟ್. ಹುಡುಗರು ಹೇಳ್ತಿರ್ತಾರೆ ಸರ್ ಲಘು ನೆನಪೊಳಂಗಿಲ್ರಿ ಇದು ಅಂತೇಳಿ. ಸೊ ಇದು ಭಾಳ ಈಸಿ ಕ್ವಶನು. ಏನಂತಂದ್ರೆ ನಿಮ್ಮ ಮನೆಯಾಗಿರ್ತಕ್ಕಂಥ ಒಂದು ಏನಾದರೂ ರೆಫ್ರಿಜರೇಟರ್ದು ಅಥವಾ ಏನೋ TVದು ಫ್ಯಾನ್ ಬಗ್ಗೆ ಹೆಂಗೆ ಕೇಳಿಬಿಟ್ಟಿರ್ತಾನೋ, ಏನು ನಿಮ್ಮ ಮನೆ ಅಂತಲ್ಲ, ಒಟ್ಟು ಯಾವುದೋ ಒಂದು ಕ್ವಶನ್ ಕೇಳಿಬಿಟ್ಟಿರ್ತಾನೋ ನೋಡ್ರಿ. 40 ವ್ಯಾಟ್ ಸಾಮರ್ಥ್ಯ ಇರುವ. ಹಾಗಾದ್ರೆ 40 ವ್ಯಾಟ್ ಅಂದ್ರೆ P = ಗೊತ್ತಾಯ್ತು. P = 400 ವ್ಯಾಟ್. 400 ವ್ಯಾಟ್ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಸ್ತಾನೆ. ಇದನ್ನು ದಿನಕ್ಕೆ 8 ಗಂಟೆಗಳ ಕಾಲ ಬಳಸ್ತಾರೆ ಅವ್ರು. ಕ್ಲಿಯರ್ ಆಯ್ತಾ? ಇದನ್ನು ದಿನಕ್ಕೆ ಎಷ್ಟು ಗಂಟೆ ಕಾಲ ಬಳಸ್ತಾರೋ? ಒಂದು ರೆಫ್ರಿಜರೇಟರ್ ನಿಮ್ಮ ಮನ್ಯಾಗ ಫ್ರಿಜ್ ಐತಲ್ಲ, ಆ ಫ್ರಿಜ್ಜು 8 ಗಂಟೆ ಕಾಲನೇನಂದು ಬಳಸ್ತೀವಿ. ಆಮೇಲೆ ನೆಕ್ಸ್ಟ್ ಏನೈತಿ? 750 ವ್ಯಾಟ್ ಇಸ್ತ್ರಿ ಪೆಟ್ಟಿಗೆ. ಅಂದರೆ ಇನ್ನೊಂದು ಐತಿ ನಿಮ್ಮ ಮನ್ಯಾಗ ಇಸ್ತ್ರಿ ಪೆಟ್ಟಿಗೆ ಅಂದೈತಿ. ಅದೆಷ್ಟೈತಿ? 750 ವ್ಯಾಟ್ ಅದೈತಿ. ಆ ಇಸ್ತ್ರಿ ಪೆಟ್ಟಿಗೆ ಎಷ್ಟೊತ್ತು ಬಳಸ್ತೀವಿ? ಅದನ್ನು ದಿನಕ್ಕೆ 2 ಗಂಟೆ. ಅಂದರೆ ನಿಮ್ಮ ಮನ್ಯಾಗ ಐರನ್ ಭಾಳ ಐತಿ ಅಂದರೆ 2 ಗಂಟೆ ತನಕ ಐರನ್ ಮಾಡ್ತೀರಿ ನೀವು. ಒಂದು 400 ವ್ಯಾಟ್ ಇರೋ ಫ್ರಿಜ್ಜು ಡೈಲಿ ಎಷ್ಟು ಗಂಟೆ ಆನ್ ಇಡ್ತೀರಿ? 8 ಗಂಟೆ ಆನ್ ಇಡ್ತೀರಿ. ಇನ್ನೊಂದು ಎಷ್ಟು ಗಂಟೆ ಆನ್ ಇಡ್ತೀರಿ? ಫ್ರಿಜ್ ಇದನ್ನು ಇಸ್ತ್ರಿ ಕಾಲ ಎಷ್ಟೊತ್ತು ಇಡ್ತೀರಿ? ನೀವು ಇಸ್ತ್ರಿ ಮಾಡ್ಕೊಳಕ್ಕೆ 2 ಗಂಟೆಗಳ ಕಾಲ ಡೈಲಿ ಚಾಲೂ ಮಾಡ್ತೀರಿ. ಹಾಗಾದರೆ ಈ ಉಪಕರಣಗಳು 30 ದಿನಗಳ ಕಾಲ ಬಳಸಿದರೆ ಅಂದ್ರೆ ಅದನ್ನು 30 ದಿನ ಮಟ್ಟ ಬಳಸಿದಂತಂದ್ರೆ 1 ಕಿಲೋ ವ್ಯಾಟಿಗೆ 1 ಕಿಲೋ ವ್ಯಾಟ್ ಅಂದ್ರೆ 1 ಕಿಲೋ ವ್ಯಾಟ್ ಅಂದ್ರೆ 1000 ವ್ಯಾಟ್. ಕ್ಲಿಯರ್ ಇರಲ್ಲ? 1 ಕಿಲೋ ವ್ಯಾಟ್ ಅಂದ್ರೆ 1000 ವ್ಯಾಟ್ ಅಂದ್ರೆ 1000 ಅಂದ್ರೆ 1000 ವ್ಯಾಟ್ ಅಂದ್ರೆ 1 ಕಿಲೋ ವ್ಯಾಟ್ ಅಂದ್ರೆ 1. ಕ್ಲಿಯರ್ ಆಯ್ತಾ? ಈಗ ನೋಡಿರಿ, ನಾವು 1000 ಗ್ರಾಮ್ = ಏನಂತ ಕರಿತೀವಿ? 1 kg ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? 1000 ಗ್ರಾಮ್ = 1 kg ಅಂತ ಕರಿತೀವಿ. ಹಂಗೆ 1000 ವ್ಯಾಟ್ ಏನು? 1 ಕೆ ಅಂದ್ರೆ ಕಿಲೋನ. ಇದು ಕಿಲೋ ವ್ಯಾಟ್ ಅವರ್ 1 ಅವರಿಗೆ. ಹಾಗಾದ್ರೆ 1 ಕಿಲೋ ವ್ಯಾಟಿಗೆ ಎಷ್ಟು ರೂಪಾಯಿ ಅಂತ ತೊಗೊಂಡು? 3 ರೂಪಾಯಿ ಅಂತ ತೊಗೊಂಡ್ರೆ ಅದಕ್ಕೆ ಒಟ್ಟು ನೀ ತಿಂಗಳಿಗೆ ಎಷ್ಟು ಅದಕ್ಕೆ ವೆಚ್ಚ ಆಗ್ತಿದಂತೆ. ಈಗ ನೋಡ್ರಿ, ರೆಫ್ರಿಜರೇಟರ್ ಫಸ್ಟು ತೊಗೊಂಡು ಕ್ಲಿಯರಾಗಿ ನೋಡಿಬಿಡ್ರಿ. ಒಮ್ಮೆ ನೋಡ್ರಿ ಇದನ್ನು ಇದೇ ರೀತಿ ಲೆಕ್ಕ ಬಂದರೆ ಇದೇ ಟೈಪ್ ಬಿಡಿಸ್ರಿ.
ದಿನಕ್ಕೆ ಸಮಯ 8 ಗಂಟೆ ಅಂದ್ರೆ ಒಂದು ದಿನಕ್ಕೆ 8 ಗಂಟೆ ಅಂದ್ರೆ 30 ದಿನಕ್ಕೆ ಎಷ್ಟು ಗಂಟೆ ಆಯ್ತಪ್ಪಿ ಅದು 240 ಗಂಟೆ ಆಯ್ತು. 8 ಮೂರಲೆ 24 ಅಂದ್ರೆ ಎಷ್ಟು 30 ದಿನಕ್ಕೆ ಎಷ್ಟು ಬಳಸ್ತಿದ್ರೆ ನೀನು 240 ಗಂಟೆಯನ್ನು ಬಳಸ್ತೀವಿ. ಕ್ಲಿಯರ್? ಹಾಗಾದ್ರೆ ಈಗ ನಮಗೆ ತಿಳ್ಕೊರಿ, ದಿನಕ್ಕೆ 40 ಗಂಟೆ ಅಂದ್ರೆ ದಿನಕ್ಕೆ 400 ವ್ಯಾಟ್ದ 8 ಗಂಟೆ ಬಳಸಿದ್ರೆ 400 ವ್ಯಾಟ್ ಇರೋದು 8 ಗಂಟೆ ಬಳಸಿದ್ರೆ 240 ಗಂಟೆ ತಿಂಗಳಿಗೆ ಐತೆ. ಆ 240 ವ್ಯಾಟ್ ಇಂಟು ಎಷ್ಟು 400 ವ್ಯಾಟ್ ಬಳಸೋದಿದಲ್ಲ ಇಂಟು 400 ವ್ಯಾಟ್ ಗುಣಿಸಿದ್ರೆ 4 ಎಷ್ಟು 96. ಕ್ಲಿಯರ್ ಆಯ್ತಾ? 24 ಎಷ್ಟು 96. ಹಾಗಾದ್ರೆ ಒಟ್ಟು ಸೊನ್ನೆಗಳೆಷ್ಟು 3 ಸೊನ್ನೆಗಳಂದ್ರೆ 96,000 ಏನಾಯಿತು ವ್ಯಾಟ್ ಆಯಿತು. 96,000 ವ್ಯಾಟ್. ಈಗ ನೋಡಿ 96,000 ವ್ಯಾಟ್ ಅಂದ್ರೆ 96 ವ್ಯಾಟ್ ಇದ್ದಂಗೆ ಅದು. ಕ್ಲಿಯರ್ ಆಯ್ತಾ? ಅದನ್ನು ಕಿಲೋ ವ್ಯಾಟ್ನೇ ಬರ್ಕೊಂಡು 96 ಕಿಲೋ ವ್ಯಾಟ್. 96,000 ವ್ಯಾಟ್ ಅಂದ್ರೂ ಒಂದು, 96 ಕಿಲೋ ವ್ಯಾಟ್ ಅಂದ್ರೂ ಒಂದು. ಈಗ ಇತರದ್ದು ಸಿಕ್ಕಿದ್ದು ನಮ್ಗೆ ಟೋಟಲ್ ಎಷ್ಟು ಕಿಲೋ ವ್ಯಾಟ್ ಬಳಸ್ತಿದ್ದು ಒಂದು ತಿಂಗಳಿಗೆ ನಮ್ಮ ರೆಫ್ರಿಜರೇಟರು 96 ಕಿಲೋ ವ್ಯಾಟನ್ನು ಬಳಸ್ತೈತಿ. ಇನ್ನು ಇಸ್ತ್ರಿ ಪೆಟ್ಟಿಗೆ ನೋಡೋಣ 750 ಅದು ಇಸ್ತ್ರಿ ಪೆಟ್ಟಿಗೆ ವ್ಯಾಟ್ ದಿನಕ್ಕೆ ಬಳಸೋದು. ಹಾಗಾದ್ರೆ ದಿನಕ್ಕೆ ಎಷ್ಟು ಗಂಟೆ ಬಳಸ್ತೀನಿ ನೀನು 2 ಗಂಟೆ ಅಂತ ಕ್ಲಿಯರ್ ಆಯ್ತು. ಹಾಗಾದ್ರೆ 2 ಗಂಟೆ ಅಂದ್ರೆ 30 ದಿನಕ್ಕೆ ದಿನ 2 ಗಂಟೆ ಅಂದರೆ ಎಷ್ಟು ಆಯ್ತು ರೂಪಾಯಿ 60 ಗಂಟೆ ಆಯ್ತು. ಕ್ಲಿಯರ್ ಆಯ್ತಾ? 60 ಗಂಟೆ 60 ಇಂಟು ಏನು ಮಾಡ್ಬೇಕಿನ್ನು ಮತ್ತೆ 750 ಅಂದ್ರೆ ದಿನಕ್ಕೆ ಎಷ್ಟು ಬಳಸೈತೆ ಅಂತಂದ್ರೆ 60 ಇಂಟು ಎಷ್ಟು 750 ಬಳಸಿದೆ ಅಂತಂದ್ರೆ 6 75 450 2 0 ಅಂದರೆ 45,000 ವ್ಯಾಟ್ ಆಯ್ತು. ಹಾಗಾದ್ರೆ ಇದೆಷ್ಟು ಬಳಸ್ತೈತಪ್ಪಿ ತಿಂಗಳಿಗೆ 45,000 ವ್ಯಾಟ್ ಬಳಸ್ತೈತೆ. ಹಾಗಾದ್ರೆ 45,000 ವ್ಯಾಟ್ ಅಂದರೆ 3 ಸೊನ್ನೆ ತೆಗೆದುಬಿಡ್ರಿ ಎಷ್ಟು ವ್ಯಾಟ್ ಆಗ್ತದೆ 1000ಕ್ಕೆ 3 ಸೊನ್ನೆ ಐತಲ್ಲ 3 ಸೊನ್ನೆ ತೆಗೆದುಬಿಟ್ರೆ ಅಂದರೆ ಎಷ್ಟು ವ್ಯಾಟ್ ಆಯಿತು 45 ಕಿಲೋ ವ್ಯಾಟ್ ಅವರ್. ಕ್ಲಿಯರ್ ಆಯ್ತು ಎಲ್ಲರಿಗೂ? ಹಾಗಾದ್ರೆ ಈಗ ನಮಗೆ 2 ಸಿಕ್ಕು ಯಾವ್ಯಾವ ಒಂದು ಇಸ್ತ್ರಿ ಪೆಟ್ಟಿಗೆ ಅದರದ್ದು ಒಟ್ಟು ಎಷ್ಟು ಬಳಸ್ತೈತೆ ಅಂತ ಇಬ್ಬರದು ನೋಡ್ಕೊಂಡ್ಬಿಡ್ರಿ ಎಷ್ಟಾಯ್ತು 96 ಒಂದು 45 ಒಂದು ಎರಡು ಎಷ್ಟು ವ್ಯಾಟ್ ಬಳಸ್ತಾವೆ ತಿಂಗಳಿಗೆ ಕಿಲೋ ವ್ಯಾಟ್. ಹಾಗಾದರೆ ಎರಡನ್ನೂ ಪ್ಲಸ್ ಮಾಡಿದ್ರೆ ಎಷ್ಟು ವ್ಯಾಟ್ ಆಯ್ತದು 141 ಕಿಲೋ ವ್ಯಾಟ್ ಆಯಿತು. ಕಿಲೋ ವ್ಯಾಟ್ ಅವರ್ 141. ಹಾಗಾದ್ರೆ ಅವ್ನು ಏನು ಹೇಳಿದ ಪ್ರಶ್ನೆ ಒಳಗೆ ನಮಗೆ ಒಟ್ಟು ವ್ಯಾಟ್ 30 ದಿನಕ್ಕೆ ಬಳಸೋದು ಈಗ ಕ್ಲಿಯರ್ ಆಯ್ತು. ಹಾಗಾದ್ರೆ ಒಂದು ವ್ಯಾಟಿಗೆ ಎಷ್ಟು ರೂಪಾಯಿ ತೊಗೋತಾರಂತವ್ರು 3 ರೂಪಾಯಿ ತೊಗೋತಾರೆ. ಕರೆಂಟ್ ಬಿಲ್ ಹಚ್ಚುತ್ತೆ ನೋಡಿದ್ರೆ ಗೊತ್ತೈತಿ ಅಲ್ಲಿ ನಿಮ್ಮ ಕರೆಂಟ್ ಬಿಲ್ ಒಳಗೆ ಇರ್ತೈತಿ. ಹಾಗಾದ್ರೆ 1 ಕಿಲೋ ವ್ಯಾಟಿಗೆ ಎಷ್ಟು ರೂಪಾಯಿ ತೊಗೋತಾರೋ 3 ರೂಪಾಯಿ ತೊಗೋತಾರೆ. ಇದನ್ನು ಎಕ್ಸಾಮ್ನಾಗ ಏನು ಮಾಡಲ್ಲ ಸಿಂಪಲಾಗಿ ಚೇಂಜ್ ಮಾಡ್ತಾನೋ ಇದು 3 ರೂಪಾಯಿ ಅಂತ ಕೊಟ್ಟಿರ್ತಾನೆ 4 ರೂಪಾಯಿ ಅಂತ ಕೊಡ್ತಾನೋ ಅಥವಾ 5 ರೂಪಾಯಿ ಅಂತ ಕೊಡ್ತಾನೋ ಇಷ್ಟ ಕೊಡ್ತಾನೆ. ಆ ವ್ಯಾಟ್ಗಳನ್ನ ಚೇಂಜ್ ಮಾಡಿ ಕೊಡ್ತಾನೆ. ಪೇಪರ್ನಾಗ ಏನು ಬದಲಾಗಲ್ಲ. ಪ್ರಶ್ನೆ ಸೇಮ್ ಇರ್ತೈತಿ. ಮೆಥಡ್ ಬಿಡಿಸೋದು ಸೇಮ್ ಇರ್ತೈತಿ. ನೀವು ಯಾವುದೋ ಹಳಿ ಪ್ರಶ್ನೆ ಬಿದ್ದಿದ್ರೆ ನೋಡ್ರಿ ಸೇಮ್ ಬಿಡಿಸೋದು ಇರ್ತೈತಿ. ಹಾಗಾದರೆ ಎಷ್ಟೆಷ್ಟು 3 ಅಂತಂದ್ರೆ 3 1 3 3 4 12 3 1 3 ಅಂದರೆ ಇದೊಂದು 4 ಆಯ್ತು. ಹಾಗಾದ್ರೆ ದಿನಕ್ಕೆ ನೀನು ಒಟ್ಟು ಟೋಟಲ್ ತಿಂಗಳಿಗೆ ಎಷ್ಟು ಕೊಡ್ತೀಯಪ್ಪಿ ರೊಕ್ಕ ಅದಕ್ಕೆ 423 ರೂಪಾಯಿ. 423 ರೂಪಾಯಿ. ಕ್ಲಿಯರ್ ಆಯ್ತು ಎಲ್ಲರಿಗೂ ಈಗ? ಹಾಗಾದ್ರೆ 141 ಕಿಲೋ ವ್ಯಾಟ್ 2 ಕೂಡಿಸಿದ್ರೆ 141 ಕಿಲೋ ವ್ಯಾಟ್ 1 ಕಿಲೋ ವ್ಯಾಟಿಗೆ 3 ರೂಪಾಯಿ ಅಂದರೆ 141 ಕಿಲೋ ವ್ಯಾಟಿಗೆ ಅಂದರೆ ಎಷ್ಟಾಯಿತು 423 ರೂಪಾಯಿ ಆಯಿತು. ಹಾಗಾದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕರೆಂಟ್ ಬಿಲ್ಲು 423 ರೂಪಾಯಿಗೆ ಬಂದೈತಿ ಅಂತ ಹೇಳ್ತೈತಿ. ಕ್ಲಿಯರ್ ಆಯ್ತಾ? ಹಿಂಗೆ ನಿಮ್ಮ ಕಿಲೋ ವ್ಯಾಟ್ ಅಂತ ಗುರುತಿಸ್ತೈತಿ. ಸೊ ಇದನ್ನು ಕ್ಲಿಯರಾಗಿ ಒಂದಿಟ್ಟು ನೋಡ್ಕೊಂಬಿಡ್ರಿ. ಸೊ ಇದ ಪ್ರಶ್ನೆ ಸೇಮ್ ಬರ್ತೈತಿ, ಏನೂ ಇಲ್ಲ. ಆದ್ರೆ ಆ ವ್ಯಾಟ್ಗಳನ್ನ ಬದಲಾವಣೆ ಮಾಡ್ತಾನು. ಅದನ್ನು 800 ವ್ಯಾಟ್ ಕೊಡ್ಬೋದು, 300 ವ್ಯಾಟನ್ನು ಕೊಡ್ಬೋದು, 400 ವ್ಯಾಟ್ ಕೊಡ್ಬೋದು, ಒಂದೇ ವಸ್ತುವನ್ನು ಕೊಡ್ಬೋದು, 2 ವಸ್ತುವನ್ನು ಕೊಡ್ಬೋದು, 3 ವಸ್ತುವನ್ನು ಕೊಡ್ಬೋದು. ಈಗ ನಿಮಗೆ ಈ ಪ್ರಶ್ನೆ ತೊಗೊಂಬಂದಿದ್ದು ಏನೈತಿ ಒಂದು ಇಸ್ತ್ರಿ ಪೆಟ್ಟಿಗೆ ಮತ್ತು ಇನ್ನೊಂದು ರೆಫ್ರಿಜರೇಟರ್ ತೊಗೊಂಡು ಇನ್ನೊಂದು ಫ್ಯಾನ್ ತೊಗೊಂಬರ್ತಾನೆ 3 ಕೂಡಿಸಿ ತೊಗೊಂಬರ್ತಾನೆ. ಅವನು ಏನು ಮಾಡೋದು 3 ಸಪ್ರೇಟಾಗಿ ಮಾಡಿಕೊಂಡು ಅಷ್ಟನ್ನು ಪ್ಲಸ್ ಮಾಡಿ ಅದಕ್ಕೆ ಎಷ್ಟು ಕಿಲೋ ವ್ಯಾಟ್ ಆಕೈತೆ ಅದನ್ನು ಒಂದು ಸೈಡ್ ತಗೊಂಡು ಅದು ಗುಣಾಕಾರ ಎಷ್ಟು ವ್ಯಾಟಿಗೆ 1 ಕಿಲೋ ವ್ಯಾಟಿಗೆ 8 ರೂಪಾಯಪ್ಪ 3 ರೂಪಾಯಿನೋ 2 ರೂಪಾಯಿನೋ 5 ರೂಪಾಯಿನೋ ಎಷ್ಟು ಐತಲ್ಲ ಅಷ್ಟು ನೋಡ್ರಿ ಅಂತಂದ್ರೆ ಸೊ ಕ್ಲಿಯರ್ ಆಕೈತಿ. ಇದನ್ನು ಕ್ಲಿಯರಾಗಿ ಒಮ್ಮೆ ನೋಡ್ಕೊಂಬಿಡ್ರಿ, ನಿಮ್ಗೆ ಈಸಿ ಆಗ್ಬಿಡ್ತೈತಿ. ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಮೊದಲೇ ಹೇಳತ್ತೀನಿ ನಾನು. ಯಾಕಂದ್ರೆ ಪ್ರತಿ ಸಲ ಎಕ್ಸಾಮ್ ಪೇಪರ್ನಾಗ ಇರ್ತೈತಿ ಇದು. ನೀವು ಸರಣಿ ಒಳಗೂ ನೋಡ್ರಿ, ಮಿಟಮ್ ಒಳಗೂ ನೋಡ್ರಿ, ಮೇನ್ ಎಕ್ಸಾಮ್ನಾಗೂ ನೋಡ್ರಿ. ಇದು ಪೇಪರ್ನಾಗ ಸರಣಿ ಒಳಗೆ ಅದು ಕೊಟ್ಟಿದ್ದಂದ್ರೆ ಫಿಕ್ಸ್ ಬಿದ್ದೈತಿ ಅಂತ ತಿಳ್ಕೊಂಬಿಡ್ರಿ. ಅದನ್ನು ಸೇಮ್ ಬಿದ್ದಿರ್ತೈತಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವುದೈತಿ ಇದು ಇನ್ನು ಸಿಂಪಲ್ ಲಾಸ್ಟ್ ಕ್ವಶನ್ಸ್ ಇದ್ದಂಗೆ ಕಾಣ್ತೈತಿ. ಲಾಸ್ಟ್ ಕ್ವಶನ್ಸ್ ಇರಬೇಕಿದು. ಸೊ ಏನೈತಿ ನೋಡ್ರಿ, ಒಂದು ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮದ 2 ಪ್ರಾಯೋಗಿಕ ಅನ್ವಯಗಳನ್ನು ತಿಳಿಸಿ. ಅಂದರೆ ವಿದ್ಯುತ್ ಉಷ್ಣೋತ್ಪಾದನೆ ನಿಯಮ, ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂತ ಕರಿತೀವಿ. ಅಂದರೆ ವಿದ್ಯುತ್ನಿಂದ ಉಷ್ಣ ಉತ್ಪಾದನೆ ಮಾಡೋದು. ವಿದ್ಯುತ್ನಿಂದ ಉಷ್ಣ ಉತ್ಪಾದನೆ ಆಗೋದ್ರಿಂದ ಏನೇನು ಆಗೈತಿ ಅಂದರೆ ನೀವು ಜೌಲ್ನ ಉಷ್ಣೋತ್ಪಾದನಾ ವೆರಿ ಇಂಪಾರ್ಟೆಂಟ್. ನಾನು ಈಗ ಲಾಸ್ಟಿಗೆ ಎಲ್ಲನೂ ಡಿಸ್ಕಷನ್ ಮಾಡ್ತೀನಿ ನಿಮ್ಮ ಜೊತೆ ಒಂದಿಟ. ಸೊ ಇಲ್ಲಿ ನೋಡ್ರಿ, ಈಗ ವಿದ್ಯುತ್ ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಮೇಲೆ ಕೆಲಸ ಮಾಡೋ ಯಾವುದು ಒಂದು ಇನ್ಸುಲೇಟರ್ ಅಂತ ಇರೋದು ಇಸ್ತ್ರಿ ಪೆಟ್ಟಿಗೆನೋ, ಒಂದು ವಿದ್ಯುತ್ ಒಲೆ ವಿದ್ಯುತ್ ಉಷ್ಣೋತ್ಪಾದನದ ಮೇಲೆ ಅಂದರೆ ಯಾವಾದರೂ ಕೊಡಂದಾನ. ಈಗ ನೋಡ್ರಿ ಬಲ್ಪನು ಗರಮ್ ಆಕೈತಿ.
ನೋಡ್ರಿ ಕರೆಂಟ್ ಹತ್ತೈತೆ ಅಂದ್ರೆ ಕರೆಂಟಿಂದ ಗರಮ್ ಆಗೈತೆ ಅಂತಂದ್ರೆ ಅದು ಯಾವ ಉಷ್ಣೋತ್ಪಾದನೆ ನಿಯಮ ಆಕೈತಿ, ಜೌಲ್ನ ಉಷ್ಣೋತ್ಪಾದನೆ. ಹಾಗಾದ್ರೆ ಬಲ್ಬ್ ಗರಮ್ ಆಕೈತಿ, ಆದ್ರೆ ಕಾಯಿಲ ನೀವು ನೀರು ಕಾಸ್ತೀರ, ಆ ಕಾಯಿಲ ಅದು ಹೀಟ್ ಆಕೈತಿ ವಿದ್ಯುತ್ನಿಂದ. ಸೊ ಇಸ್ತ್ರಿ ಕಲ್ಲನ್ನು ಹೀಟ್ ಆಕೈತಿ. ಇವೆಲ್ಲ ಯಾರಿಗೆ ಉದಾಹರಣೆ ಆಕಾವು? ಜೌಲ್ನ ಉಷ್ಣೋತ್ಪಾದನೆ ನಿಯಮ ಆಕಾವು. ಹಾಗಾದ್ರೆ H=I²RT ನೀವು ಕೇಳೇ ಬಿಟ್ಟಿರಿ. ಹಾಗಾದ್ರೆ ಜೌಲ್ನ ಉಷ್ಣೋತ್ಪಾದನಾ ನಿಯಮ. ಸೊ ಅದನ್ನು ಕ್ಲಿಯರಾಗಿ ನೋಡ್ಕೋರಿ. ಹಾಗಾದ್ರೆ ಎರಡು ಯಾವಾದರೂ ಅಂತ ಹೇಳಿದಾನು, ಒಂದು ವಿದ್ಯುತ್ ಒಲೆ ಅಂತ ತಗೋರಿ, ವಿದ್ಯುತ್ ಹೀಟ್ರ್ ಒಂದು ಒಲೆ, ಆಮೇಲೆ ಇದನ್ನು ಇಸ್ತ್ರಿ ಪೆಟ್ಟಿಗೆ ಅಂತ ತಗೋರಿ, ಮತ್ತು ಬಲ್ಬ್ ಬೇಕಾದ್ರೆ ತಗೋರಿ, ನಡೀತೈತಿ ಅದ್ರಾಗ ಉದಾಹರಣೆ ಸಾಧನ. ಮತ್ತು ಇನ್ನೊಂದೇನು ಇದನ್ನು ವಾಟರ್ ಹೀಟ್ರು ಅಂತ ತೊಗೊಂಡ್ಬಿಡ್ರಿ, ಗೀಝರ್ ಒಂದು ಬರ್ತೈತಿ. ಸೊ ಇವು ಬರ್ತಾವೆ. ಎಕ್ಸಾಂಪಲ್ ಯಾವುದಾದ್ರೂ 2 ಸಾಧನಗಳನ್ನ ಬರ್ರಿ ಅಂತಂದ್ರೆ ಆಯಿತು. ಇನ್ನಿದ್ರ ಜೊತೆ ಒಂದು ಕ್ವಶನ್ ಕೊಟ್ಟಾನು, ಒಂದು ಎಲೆಕ್ಟ್ರಿಕ್ ಬಲ್ಬ್ನ 220 ವೋಲ್ಟ್ ಜನರೇಟರ್ಗೆ ಸಂಪರ್ಕಿಸಲಾಗಿದೆ. ಆ ಬಲ್ಬಿನ ವಿದ್ಯುತ್ ಪ್ರವಾಹ ಎಷ್ಟೈತಿ? 0.5 ಆಂಪಿಯರ್ನಷ್ಟು. ಇದರ ಸಾಮರ್ಥ್ಯ ಅಂದ್ರೆ ಪಿ ಕೇಳಿದಾನೆ. P ಸಾಮರ್ಥ್ಯ ಅಂತಂದ್ರೆ V × I ಅಂತ ಅರ್ಥ. ಹಾಗಾದ್ರೆ ಪಿ ಅಂದರೆ ಏನು ನಿಮ್ಗೆ ಕ್ಲಿಯರ್ ಐತೆ ಎಲ್ಲರಿಗೂ? ಪಿ ಅಂದ್ರೆ ಆಲ್ರೆಡಿ I ಅಂದರೆ 0.5, ವಿ ಅಂತಂದ್ರೆ 220, ಪಿ ಕಂಡು ಹಿಡಿಬೇಕೈತಿ. V × I ಅಂದ್ರೆ 0.5 ಇಂಟು ಏನು ಎಷ್ಟು ಕಂಡು ಹಿಡಿಬೇಕು ಗುರುತಿಸ್ಬೇಕು, ಎಷ್ಟು ಗುಣಾಕಾರ ಮಾಡಬೇಕು? 220 ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತೈತಪ್ಪಿ? 110 ವೋಲ್ಟ್ ಅಷ್ಟು ಬರ್ತೈತಿ. ಕ್ಲಿಯರ್ ಐತೆ ಎಲ್ಲರಿಗೂ? ಸೊ ಹಾಗಾದ್ರೆ ಎಷ್ಟು ಪವರ್ ಐತೆ ಹತ್ರದ? 220 ಪವರ್ ಐತಿ. ಇದೊಂದು 3 ಮಾರ್ಕ್ಸಿಗೆ ಬಿದ್ದಂಥ ಪ್ರಶ್ನೆ ಇದು. ಸೊ ಅದಕ್ಕೆ ಇದನ್ನು ತೊಗೊಂಡಿನಿ ಈ ರೀತಿ ಒಂದು. ಇನ್ನು ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಇಲ್ಲಿ ಕೊಟ್ಟಾನು. ಹಾಗಾದ್ರೆ ಸೂತ್ರ ಎಲ್ಲೈತಿ? H=I²RT. ಈಗ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡೋದು ಏನಂತಂದ್ರೆ, ಸೊ ನನ್ನ ಪಾಠ ಮುಗಿದಕ್ಕಿಂತ ಪೈಲ ಒಂದಿಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥ ಪಾಠಗಳನ್ನ ಹೇಳಿಬಿಡ್ತೇನೆ. ಏನೇನು ನೋಡ್ಕೊರಿ ಈ ಪಾಠ ಒಳಗೆ. ಈಗ ಲೆಕ್ಕರೇ ಕ್ಲಿಯರ್ ಆಯಿತು. ಈ ರೀತಿ ಲೆಕ್ಕಗಳು ಬರ್ತಾವೆ, ಯಾವ ಇಂಪಾರ್ಟೆಂಟ್ ಅನ್ನೋದು ನಾವು ಎಲ್ಲ ಹಾಕಿಬಿಟ್ಟನು. ಇನ್ನು ಟೆಕ್ಸ್ಟ್ ಬುಕ್ನಾಗ ಅದಾವೆ ನೋಡ್ರಿ, ಅವನ್ನ ನೋಡ್ಕೊಂಬಿಡ್ರಿ ಅಲ್ಲೇ. ಸೊ ಅದ್ರಾಗ ಇದೇ ಥರ ಬಿಡಿಸಿರ್ತಾವೆ. ಇನ್ನೊಂದು ಏನಂತಂದ್ರೆ ಸಂಕೇತಗಳು. ಇದ್ರೊಳಗೆ ಸಂಕೇತಗಳು ಒಂದು ಇರ್ತಲ್ಲ, ಆ ಸಂಕೇತಗಳನ್ನ ಒಂದು ನೋಡ್ಕೊಂಬಿಡ್ರಿ. ಕ್ಲಿಯರ್ ಆಯ್ತಾ? ಆ ಸಂಕೇತಗಳನ್ನ ನೀವು ನೋಡ್ಕೊಂಬಿಟ್ರಿ ಅಂದ್ರೆ ಅದೊಂದು ಇಂಪಾರ್ಟೆಂಟ್ ಐತಿ. ಸಂಕೇತಗಳು ಇದು ಏನಂತಂದ್ರೆ ನಿಮ್ಗೆ ಗೊತ್ತೈತಿ. ಇದನ್ನು ನಾವೇನಂತ ಕರಿತೀವಿ? ಬಲ್ಬ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ರೋಧ ಅಂತ ಕರಿತೀವಿ. ಇದನ್ನು ಈಗ ಮಾಡಿ ಇದ್ರ ಮೇಲೆ ಬಾಣದ ಗುರುತು ಬಂತಂದ್ರೆ ಏನು? ಬದಲಾಯಿಸಬಹುದಾದ ರೋಧ ಅಂತ ಕರಿತೀವಿ. ಸೊ ಇದು ಜೋಡಣೆ, ಸಂಪರ್ಕ ಹೊಂದಿದ ತಂತಿ ಇವೆಲ್ಲ ಗೊತ್ತೈತಿ. ಇವುಗಳನ್ನ ಒಂದು ಸ್ವಲ್ಪ ನೋಡ್ಕೋರಿ. ಸಂಕೇತಗಳು ಫಿಕ್ಸ್ 2 ಮಾರ್ಕ್ಸಿಗೆ ಇರ್ತೈತಿ. ಹಾಗಾದ್ರೆ ನೆಕ್ಸ್ಟ್ ಏನು ಇದು ಆಯ್ತು ಅಂತಂದ್ರೆ ಓಮ್ನ ನಿಯಮ ನೋಡ್ಕೋರಿ. ಓಮ್ನ ನಿಯಮ V = IR, ಅದನ್ನು ಸೂತ್ರ ಸಮೇತ ಇಟ್ಕೊಡ್ರಿ. ಇನ್ನು ವಾಹಕದ ಮೇಲೆ ಅವಲಂಬಿಸಿರುವ ಅಂಶಗಳು ಇದನ್ನೊಂದು ನೋಡ್ಕೋರಿ ಪ್ರಶ್ನೆ. ಇವೆರಡು ಡೆಫಿನೇಷನ್ಸ್ ಇವೆಲ್ಲ. ಓಮ್ನ ನಿಯಮ ಒಂದು, ಇದೊಂದು ಸಂಕೇತ ಒಂದು, ಇನ್ನೊಂದು ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂದರೆ H=I²RT. ಅಂದ್ರೆ ರೋಧವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಸಮನಾಗಿರುತ್ತದೆ, ವಿದ್ಯುತ್ ಪ್ರವಾಹದ ರೋಧಕ್ಕೆ ಸಮನಾಗಿರುತ್ತದೆ. ಆಮೇಲೆ ರೋಧದ ಮೂಲಕ ಹಾಯ್ದು ಹೋಗುವ ವಿದ್ಯುತ್ ಪ್ರವಾಹವು ಸಮಯಕ್ಕೆ ಏನಾಗಿರ್ತೈತೆ? ಸಮಾನುಪಾತದಲ್ಲಿ ಇರ್ತೈತೆ ಅಂತ ಇವು 3 ನಿಯಮ ಅದಾವು. ಸೊ ಕ್ಲಿಯರಾಗಿ ಅದನ್ನೊಂದು ನೋಡ್ಕೊಂಡ್ಬಿಡ್ರಿ. ಇನ್ನು ಇದ್ರಾಗ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇದನ್ನು ಸಮಾಂತರ ಜೋಡಣೆ ಮತ್ತು ಸರಣಿ ಜೋಡಣೆ ಯೂಸಸ್ ಐತಿ. ಆ ಯೂಸಸ್ ಒಂದು ನೋಡ್ಕೊಂಡ್ಬಿಡ್ರಿ. ಇನ್ನು ಸಮಾಂತರ ಜೋಡಣೆ ಚಿತ್ರ, ಸರಣಿ ಜೋಡಣೆ ಚಿತ್ರ ಒಂದು ನೋಡ್ಕೊಂಡ್ಬಿಟ್ರಿ ಅಂದ್ರೆ ಇದರಲ್ಲಿರ್ತಕ್ಕಂಥ ಆಲ್ಮೋಸ್ಟ್ 90% ಎಲ್ಲ ಕ್ಲಿಯರ್ ಆಯ್ತು. ಪಿಕ್ಸ್ ಕ್ವಶನ್ಸ್ ಇವೆಲ್ಲ ನಾ ಹೇಳಿದ್ದು ಅಲ್ಲ, ಇವೆಲ್ಲ ಪಿಕ್ಸ್ ಕ್ವಶನ್ಸು. ಸೊ ಇವನ್ನ ನೋಡ್ಕೋರಿ. ನಿಮಗೇನೋ ಮತ್ತು ನೆಕ್ಸ್ಟ್ ಅದ್ರಾಗ ಏನೋ ಡೌಟ್ಸ್ ಇದ್ರೆ ಅಥವಾ ಯಾವುದೇ ಡೌಟ್ಸ್ ಇದ್ರೆ ಇನ್ನು ಬೇಕಾಗಿದ್ರೆ ನನಗೆ ಸ್ವಲ್ಪ ಅದ್ರ ಮೆಸೇಜ್ ಹಾಕಿಬಿಟ್ರಿ, ಕಮೆಂಟ್ ಮಾಡಿಬಿಟ್ರಿ ಅಂದ್ರೆ ನಾನು ನೋಡ್ಕೋತೇನೋ. ಸೊ ಎಲ್ಲರಿಗೂ ವಿಶ್ ಯು ಆಲ್ ದಿ ಬೆಸ್ಟ್. ಏನಾದರೂ ಆ ರೀತಿ ಪ್ರಶ್ನೆಗಳು ಬಂದು ಮುಂದೆ ಮತ್ತೊಂದು ವಿಡಿಯೋದಾಗ ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಮತ್ತು ಫಿಸಿಕ್ಸ್ ಮೇಲೆ ಬೇಕಾದ್ರೆ ತೊಗೊಂಬರ್ತೀನೋ. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಬಾಯ್. ಎಲ್ಲರಿಗೂ ವಿಶ್ ಯು ಆಲ್ ದಿ ಬೆಸ್ಟ್.